ನರಸಿಂಹರಾಜರ ಹಲ್ಲು, ನಿಮ್ಮ ಮೂಗು ಇದು ಕಾಮಿಡಿಗೆ ವಸ್ತು ಆಯಿತು ಅಂತ ನಿಮ್ಗೆ ಅನ್ನಿಸ್ತು, ಬಂದ್ರಿ. ಅದು ಹೇಗೆ ಬಂದ್ರಿ, ಅದರ ರಿಸಲ್ಟ್ ಏನಾಯಿತು? ಸರ್, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ಯಾವತ್ತೂ ಮನಸ್ಸು ಮಾಡಿದವನಲ್ಲ. ಬಟ್ ಆದರೆ ನನಗೆ ಈ ವಕ್ರ ಆಕಾರ ಇದೆಯಲ್ಲ, ಈ ಫಿಸಿಕಲ್ ಸ್ಟ್ರಕ್ಚರು ಒಂಥರ ವಿಶೇಷ ಅಂತ ಅನಿಸ್ತದೆ. ಏನು ಇವನು ಯಾವನು ಆ್ಯಕ್ಟ್ರ್ ಆಗ್ತಾನೆ, ಇವನು ಕಲಾವಿದನ ಆಗ್ತಾನ ಅಂತ ಅನ್ನೋದು ಇವೊಂಥರ ಹೀಯಾಳಿಸೋ ಮಾತುಗಳು ಸುಮಾರು ಕೇಳಿದ್ದೀನಿ ನಾನು ನನ್ನ ಕೆರೀರಲ್ಲಿ. ಯಾಕೆ ನರಸಿಂಹರಾಜನು ಹಾಗೆ ಇದ್ರಲ್ಲ? ಇದ್ದರು, ಎಲ್ಲರೂ ಸುಮಾರು ಜನ ಕಾಮಿಡಿ ಆರ್ಟಿಸ್ಟ್ಗಳು ಇದ್ದರು. ಹೀರೋ ಆಗೋಕ್ಕಂತೂ ಆಗಲ್ಲ, ಬೇರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೋದು. ಹಂಗಿದ್ದಾಗ 3ನೇ ಕ್ಲಾಸಲ್ಲಿ ನಾನು ಒಂದು ಟ್ಯಾಬ್ಲೋಗೆ ಸುಭಾಷ್ ಚಂದ್ರ ಬೋಸ್ದು ಪೋಷಾಕ ಧರಿಸಿದೆ. ನಂತರ 5ನೇ ಕ್ಲಾಸು 6ನೇ ಕ್ಲಾಸ್ ಮಾನ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. 6ನೇ ಕ್ಲಾಸು 7ನೇ ಕ್ಲಾಸಲ್ಲಿ ಜಗಲಿ ಮೇಲೆ ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವೇ ಏನೋ ಬರ್ಕೊಳ್ಳೋದು, ನಾಟಕ ಮಾಡೋದು, ಜನಕ್ಕೆ ಒಂದು ಸ್ವಲ್ಪ ಶಿವರಾತ್ರಿ ಟೈಮಲ್ಲಿ ಅದು ಒಂದು ಎಂಟರ್ಟೈನ್ಮೆಂಟು. ನಾನು ಒಂದು ಸ್ವಲ್ಪ ಉದ್ದ ಇದ್ದಿದ್ದರಿಂದ ಜೊತೆಗೆ ಯಾರು ಹೆಣ್ಮಕ್ಳು ಪಾತ್ರ ಮಾಡೋಕ್ಕೆ ಒಪ್ತಿರಲಿಲ್ಲ. ನನ್ನ ಕೈಲೇ ನಾನೇ ನೀನೇ ಮಾಡೋದು ಯಾರು ಒಪ್ದಿದ್ಮೇಲೆ ನಾನೇ ಮುಂದಾಳತ್ವ ವಹಿಸ್ಕೊಂಡದ ನನಗೆ ಹೆಣ್ಮಕ್ಳು ಪಾತ್ರ ಸಿಕ್ತು. ಅದೇನೋ ಒಂದು ಬ್ಲೌಸ್ ತೊಗೊಂಡು ಚಿಪ್ ಇಟ್ಕೊಂಡು ಎಲ್ಲ ಮಾಡಿಕೊಂಡು. ಯಾವ ಸ್ಟ್ಯಾಂಡರ್ಡ್ಗಿದ್ದೀರ ಅವಾಗ? ಆವಾಗ 6ನೇ ಕ್ಲಾಸು ಆಮೇಲೆ ಸಣ್ಣ ಹುಡುಗನೇ. ಆ ಒಂದು ಕತ್ತಿ ಹೆಂಗೆ ಮಾಡೋದು ಅಂತಂದರೆ, ಈ ತೆಂಗಿನ ಮರದ್ದು ಇದೆಯಲ್ಲ, ಆ ಮೊಟ್ಟೆ ಉದ್ದ ಗರಿದೆಲ್ಲ ಇದು ಮಾಡಿಬಿಟ್ಟು ಅದಕ್ಕೆಲ್ಲ ಚಿನ್ನಾರಿ ಅಂಟಿಸ್ಬಿಟ್ಟು ಅದೇ ಹಿಡ್ಕೊಳಕ್ಕೆಲ್ಲ ಮಾಡಿ ಅದೇ ಕತ್ತಿ, ಈ ಥರದ್ದೆಲ್ಲ ನಾಟಕ, ಮದುವೆ ಅಂತ ಅನ್ನೋದು ಏನೇನೋ ಮಾಡಿದ್ವಿ ಸಣ್ಣ ಪುಟ್ಟದ್ದು. ಅದಾದಮೇಲೆ ಹೈಸ್ಕೂಲಿಗೆ ಬಂದಾಗ ಒಂದು ಸ್ವಲ್ಪ ಶಾಂತ ಸ್ಥಿತಿ ಆಯಿತು. ಫುಲ್ ಸೀರಿಯಸ್ ಆಗಿರ್ಬೇಕು, ಓದ್ಬಿಟ್ರೆ ಇನ್ನೇನು ಮಾಡಬಾರ್ದು ಅಂತ. ಯಾಕೆ ಅಂತಂದರೆ 7ನೇ ಕ್ಲಾಸಲ್ಲಿದ್ದವರೆಗೂ ನಾನು ಕೊಣನೂರು ಅಂತ ಒಂದು ಜಾಗ, ಅಲ್ಲಿ ಓದ್ತಾಯಿದ್ದೆ. ಪ್ರೈಮರಿ ಸ್ಕೂಲು ಚನ್ನರಾಯಪಟ್ಟಣದಿಂದ ಅಲ್ಲಿಗೆ ಶಿಫ್ಟ್ ಆದೆ 3ನೇ ಕ್ಲಾಸ್ಗೆ. ನಮ್ಮ ತಂದೆಯವರು ಟ್ರಾನ್ಸ್ಫರ್ಬಲ್ ಜಾಬು, ಶೇಕ್ದಾರ್ ಆಗಿದ್ದರು. ಆಗಿನ ಕಾಲ ಶೇಕ್ದಾರ್ ಅಂತ. ಅವರು ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವದಲ್ಲಿ 11 ರೂಪಾಯಿಗೆ ಸಂಬಳಕ್ಕೆ ಸೇರಿಕೊಂಡವರು. ಡಿಟ್ಟೋ ಬ್ರಿಟಿಷ್ ಹ್ಯಾಟು, ಕೋಟು, ಟೈ, ಅರ್ಧ ಮೀಸೆ, ಈ ಒಂದು ಸ್ಟೈಲಲ್ಲಿ ಇರ್ತಿದ್ರು. ಅವರು ಎಲ್ಲಿ ಹೋಗ್ತಾರೋ ಅವ್ರ ಜೊತೆ ನಾವು ಫಾಲೋ ದಿ ಲೀಡರ್ ಆಫ್ ದಿ ಫ್ಯಾಮಿಲಿ ಅಂತ ಹೋಗ್ತಿದ್ವಿ. ಸೊ ಹಿಂಗಿರುವಾಗ ಕೊಣನೂರಲ್ಲಿ 7ನೇ ಕ್ಲಾಸಲ್ಲಿದ್ದಾಗ ನಮ್ಮ ತಾಯಿ ತೀರ್ಕೊಂಡ್ರು. ನಾನು ನಮ್ಮ ಅಪ್ಪನಿಗೆ 6ನೇ ಮಗ. ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ತಾಯಿಗೆ ನಾನು ಅತಿ ಮುದ್ದಿನ ಮಗ. ಭಾಳ ಮುದ್ದು ಮಾಡ್ತಿದ್ರು. ಏನೇ ತಪ್ಪು ಮಾಡಿದ್ರು ಎಲ್ಲರ ಹತ್ರನೂ ವಹಿಸ್ಕೋತಾಯಿದ್ರು ಅವರು. ಆ ವಹಿಸ್ಕೊಳ್ಳೋದ್ರಿಂದ ಕೊನೆ ನಮ್ಮಮ್ಮನೇ ಬಯಸ್ಕೊಳ್ಳೋ ಥರ ಆಗೋಯ್ತು. ಸುಮ್ಮನೆ ನಿಮ್ಮ ಮುದ್ದಿನ ಮಗ ಅಂತ ಅನ್ಬಿಡು. ಅದು ಎಲ್ಲಿವರೆಗೂ ಹೋಯ್ತು ಅಂದರೆ ಸ್ಕೂಲ್ವರೆಗೂ ಬಂದ್ಬಿಡ್ತು. ಮಿಡ್ಲಿ ಸ್ಕೂಲ್ ಪುಟ್ಸಾಮ್ಗೌಡ್ರು ಅಂತಿದ್ರು, ಹಿಸ್ಟ್ರಿ ಮಾಸ್ಟ್ರು. ಅಕಸ್ಮಾತ್ ಪಾಠ ಮಾಡ್ತಿರುವಾಗ ಒಂಚೂರು ನನ್ನ ಗಮನ ಆ ಕಡೆ ಹೋಯ್ತು ಅಂದರೆ, ಏನು ವೇರ್ ಇಸ್ ಯುವರ್ ಅಟೆನ್ಷನ್, ಯಾಕೆ ಆ ಕಡೆ ಈ ಕಡೆ ತಿರುಗ್ತೀಯಾ, ನಿನಗೆ ನಿಮ್ಮ ಅಮ್ಮನ ಮುದ್ದು ಜಾಸ್ತಿ ಆಯಿತು ಅಂದರು. ಅಯ್ಯೋ, ಅದು ಶಾಲೆವರೆಗೂ. ಯಾಕೆ ಶಾಲೆವರೆಗೂ ಹೋಯ್ತು ಅಂದರೆ, ನಮ್ಮ ಮನೆಯಿಂದ 3ನೇ ಮನೆ ಅವ್ರ ಮನೆ, ಮೇಷ್ಟ್ರ ಮನೆ. ಪುಟ್ಸಾಮ್ಗೌಡ್ರು ಅಂದರೆ ಕಲರು, ಯುರೋಪಿಯನ್ ಕಲರ್. ಆಮೇಲೆ ಏನು ಹಿಂಗೆ ತಲೆ ಹಿಂಗೆ ಬಾಚಿ, ಕೆಂಪು ಕಣ್ಣು, ಆಮೇಲೆ ವೈಟು ಯಾವಾಗಲೂ ಡ್ರೆಸ್ಸು, ಆಮೇಲೆ ವೈಟ್ ಶೂ. ನಮ್ಮ ಮನೆಯಿಂದ ಹೊರಟ್ರೆ ಅವರು, ಪುಟ್ಸಾಮಷ್ಟು ಹೋಗ್ತಾ ಇದ್ದಾರೆ, ನಾನು ಬೇಗ ರೆಡಿ ಆಗ್ಬಿಟ್ಟು ಹೊರಡ್ಬಿಡ್ಬೇಕು ಹಂಗಿತ್ತು. ಸರಿ, ನಾನು ಅವ್ರ ಪಾತ್ರಗಳನ್ನ ನೋಡಿದ್ದೆ. ಅವರು ಕೂಡ ಒಳ್ಳೆ ಆರ್ಟಿಸ್ಟ್. ನಿಮ್ಮ ರಾವಣನ ಪಾತ್ರ ಮಾಡಿದ್ರು ಅವರು. ನಮ್ಮ ಮೇಷ್ಟ್ರುಗಳು ಅವರು ಎಲ್ಲ ಊರನ್ನೆಲ್ಲ ಸೇರಿಕೊಂಡು ನಮ್ಮ ಸ್ಕೂಲ್ ಗ್ರೌಂಡಲ್ಲಿ, ಮಿಡ್ಲಿ ಸ್ಕೂಲ್ ಗ್ರೌಂಡಲ್ಲಿ ಕುರುಕ್ಷೇತ್ರನ ಮಾಡಿದಾಗ ಅವರು ರಾವಣನ ಪಾತ್ರ ಮಾಡಿದರು. ರಾವಣನ ಪಾತ್ರ ನಾನು ನೆಲದ ಮೇಲೆ ಕೂತ್ಕೊಂಡು ನೋಡಿದ್ದೆ, ಚಡ್ಡಿ ಹಾಕ್ಕೊಂಡು. ಅವರು ಎತ್ತರದಲ್ಲಿ ಕೂತಿದ್ದು, ಅವರು ದಾಟಿ, ಅವ್ರ ಫಿಸಿಕ್ಕು ಇದೆಲ್ಲ ನೋಡಿ ನಾನು ಯಾವತ್ತೂ ಈಗ ಈ ಥರ ಆಗೋದು ಅಂತ ನನಗೆ ಒಂದು ಆ ಭ್ರಮಾಲೋಕದಲ್ಲಿದ್ದೆ ನಾನು. ಹಾಗಾಗಿ 7ನೇ ಕ್ಲಾಸ್ ದಾಟದ ಮೇಲೆ 90% ಸ್ಕೋರ್ ಮಾಡ್ತಾಯಿದ್ದೆ. 99% ಎಲ್ಲ ಸಬ್ಜೆಕ್ಟು ಭಾಳ ಬುದ್ಧಿವಂತಾಗಿದೆ. 8ನೇ ಕ್ಲಾಸ್ಗೂ ಕೂಡ ನನಗೆ ಅಮ್ಮ ತೀರೋದ್ಮೇಲೆ ಒಂಥರ ಏನೋ ಆ ವಾತಾವರಣನೇ ಬದಲಾಯಿತು. ಪ್ರೀತಿ ಮಾಡ್ತಾಯಿದ್ರು ಎಲ್ಲರೂ, ಯಾಕೆಂದರೆ ಅವ್ರವ್ರ ದೃಷ್ಟಿ. ನಮ್ಮ ಅಣ್ಣ ಮತ್ತು ಅಕ್ಕ, ಅಣ್ಣದಿರಲ್ಲ ದೊಡ್ಡವರು, ಅಣ್ಣ ಮತ್ತು ಅಕ್ಕದಿರಿಬ್ಬರು, 3 ಜನ ಅಕ್ಕ ಭಾವ ಇದ್ದರು. ಅವ್ರ ಮಗು ಇತ್ತು.
ಅಕ್ಕ ಬಾವ ಮದುವೆ ಆಗದೆ ಇದ್ದಾಗ ಅವ್ರು ನನ್ನ ಮನಸ್ಕೊಳ್ಳೋರು ಭಾಳ ಪ್ರೀತಿಯಿಂದ ಸಾಕಿದ್ರು. ಹಾಗೆ ನನ್ನ ಜೀವನ ಬರ್ತಾ 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 ಅರಸೀಕೆರೆಯಲ್ಲಿ ನಮ್ಮ ತಂದೆ ಫುಡ್ ಇನ್ಸ್ಪೆಕ್ಟರ್ ಪ್ರಮೋಟ್ ಆಗಿ ಜಾವಗಲ್ಲು ಅಲ್ಲೆಲ್ಲ ಸುತ್ಕೊಂಡು ಬಂದರು. ಪ್ರಮೋಟ್ ಆಗಿ ಅಲ್ಲೇ ರಿಟೈರ್ ಆದರು. ನಮ್ಗೆ ಒಂದು ಫೈನ್ ಡೇ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಮನೆ ಮೇಲೆ ಒಂದು ಇನ್ಸ್ಟಿಟ್ಯೂಟು ನಡೆಸ್ತಾ ಇದ್ದೆ ನಮ್ಮಣ್ಣ, ಶಾಂತಲಾ ಟ್ಯುಟೋರಿಯಲ್ಸ್ ಅಂತ ಅರಸೀಕೆರೆಯಲ್ಲಿ. ಅದ್ರ ಜೊತೆಗೆ ನಾನು ಅಲ್ಲೆಲ್ಲೇ ಮಾನ ಆ್ಯಕ್ಟಿಂಗ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡ್ತಿದ್ದೆ, ಮಿಮಿಕ್ರಿ ಮಾಡೋದು ಎಲ್ಲ ಮಾಡ್ತಿದ್ದೆ. ಸಣ್ಣ ಪುಟ್ಟದ್ದು ನನಗೆ ಆಸೆ, ನೀವು ಏನಾದರೂ ಮಾಡಿ ನಟ ಆಗಬೇಕು ಅಂತ ಆಸೆ. ಹೇಗೆ ನಟ ಆಗೋದು, ನಿರ್ದೇಶಕನ ನಾನು ಗಮನ ಸೆಳಿಬೇಕು, ಹೇಗೆ ಮಾಡೋದು ಅಂತಂದರೆ ನಾವು ಒಂಥರ ವಿಚಿತ್ರವಾಗಿ ಏನಾದರೂ ಕಾಮಿಕಲಾಗಿ ಏನೋ ಮಾಡಿಕೊಂಡು ಏನೇ ಪಾರ್ಟಿಸಿಪೇಷನ್ ಇದ್ದರೂ ಕಾಂಪಿಟೇಷನಲ್ಲಿ ಪ್ರೈಸ್ ತೊಗೋತಾ ಇದ್ದೆ. ಒಂದು ಸರ್ತಿ ಅಲ್ಲಿ ಅರಸೀಕೆರೆಯಲ್ಲಿ ಚಿಕ್ಕ ತಿರುಪತಿ ಇಂತಿದೆ, ಅಲ್ಲಿ ನಾಗರಾವ್ ರಿಲೀಸ್ ಆಗಿತ್ತು, ರಿಲೀಸ್ ಆಗಿ ಅದು ಚೆನ್ನಾಗಿ ಓಡಿ ಭೂತಯ್ಯನ ಮಗನ ಬಂದಿತ್ತು, ಅದು ಆಗಿತ್ತು. ಅದಾದಮೇಲೆ ಬಂಗಾರದ ಮನುಷ್ಯನೂ ಬಂದಿತ್ತು. ಇದೆಲ್ಲ ಚಿತ್ರಗಳಾದಮೇಲೆ ಅದ್ಭುತ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅದ್ಭುತ ಕೆಲಸ ಮಾಡಿದಂಥ ಗ್ರೇಟ್ ಮೂವೀಸ್ ಎಲ್ಲ ಬಂದಿತ್ತು. ಆವಾಗ ಜುಗುನು, ಯಾವುದು ಹಿಂದಿ ಸಿನಿಮಾಗಳು ಬಂದಿತ್ತು, ಅದೆಲ್ಲ ನೋಡಿದೆ. ಆವಾಗ ಚಿಕ್ಕ ತಿರುಪತಿ ಹತ್ರ ಅವರು ನಂಜರಾಜ ಅರಸು ಕೆಂಪರಾಜ ಅರಸು ಅಂತ ಡೈರೆಕ್ಟ್ರು ಮೈಸೂರವರು ದಾಟು ಸಿನಿಮಾ ಶೂಟಿಂಗ್ ಬಂದರು. ಅರಸೀಕೆರೆಯಲ್ಲಿ ಬರ ಅಂದರೆ ಬರ, ಬೇಸಿಗೆ ಬಂತು ಅಂದರೆ ವಾರಕ್ಕೊಂದ್ಸರಿ ಸ್ನಾನ ಮಾಡಬೇಕು ಅಂತಂದರೆ ಚಿಕ್ಕ ತಿರುಪತಿ ಹತ್ರ ಒಂದು ಕಲ್ಯಾಣಿ ಇತ್ತು. ಬಟ್ಟೆ ಎಲ್ಲ ಒಗೆಯೋಕ್ಕೆ ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿಗೆ ಹೋಗ್ತಿದ್ರೆ ನಮ್ಮ ಅಣ್ಣದಿರೋ ಎಲ್ಲರೂ ಇರೋರು ನಮ್ಮನೇಲಿ, ಅವರೆಲ್ಲರೂ ಬಟ್ಟೆಗಳು ತೊಗೊಂಡು ಅಲ್ಲಿಗೆ ಹೋಗೋದು. ಅಲ್ಲಿ ಒಳ್ಳೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ಪುಷ್ಕಳವಾಗಿ ನೀರು ಒಯ್ಕೊಂಡು ಸ್ನಾನ ಮಾಡ್ಕೊಳ್ಬೋದು. ಇಂಥ ಸಮಯದಲ್ಲಿ ಅಲ್ಲಿ ಶೂಟಿಂಗ್ ನಡೆಯುವಾಗ ಮನೇಲಿ ನೀರೇ ಇಲ್ಲ. ನಾನೇನೋ ಹೆಂಗೋ ಅಡ್ಜಸ್ಟ್ ಮಾಡಿ ನೀರನ್ನ ಬೆಳಗ್ಗೆ ನೀರೊಲೆಗೆ ಬೆಂಕಿ ಹಾಕಿ ಕಾಯಿಸ್ಕೊಂಡು ಯಾರೂ ಎದ್ದಿರಲಿಲ್ಲ. 4:15 ಸ್ನಾನ ಮಾಡಿ ಚೆನ್ನಾಗಿ ಉಜ್ಜಿ, ಡೈರೆಕ್ಟ್ರಿಗೆ ನಾನು ಚೆನ್ನಾಗಿ ಉಜ್ಜಿ ಶುಭ್ರವಾಗಿ ಹೋದರೆ ಗುಂಪಲ್ಲಿ ನಾನು ಕಾಣ್ತೀನಿ ಅಂತ ಅನ್ನೊಂದು ಭ್ರಮೆ. ಹೋದೆ, ಶೂಟಿಂಗ್ ನಡೀತಾ ಅದು ವಿಷ್ಣುವರ್ಧನ್ ಒಂದೇ ಒಂದು ಡೈಲಾಗ್ ಹೇಳಿದ್ರು, ಒಂದು ಉದ್ದದು. ಆಮೇಲೆ ಕಟ್ ಅಂದರು. ಕಟ್ ಅಂದಾಗ ಡೈರೆಕ್ಟ್ರ್ ಕಾಣಿಸ್ಕೋಬೇಕು, ವಿಷ್ಣುವರ್ಧನ್ ಕಾಣಿಸ್ಕೋಬೇಕು, ನನಗೆ ಕನ್ಫ್ಯೂಷನು. ಹೋಗಿ ನೋಡಿದೆ, ಯಾರು ನೂಕಿದ್ರೆ ಎಲ್ಲ ಶೂಟಿಂಗ್ ಪ್ಯಾಕಪ್ ಅಂದರು. ಎಲ್ಲ ಜನ ಹೊರಟರು. ನಾನು ಓಡಿದೆ ವಿಷ್ಣುವರ್ಧನ್ ಕಾರ್ ಹಿಂದೆ. ಎಷ್ಟನೇ ಕ್ಲಾಸ್ ಇದ್ರೆ ಅವನು? ಆವಾಗ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು, ಅಷ್ಟು ಸಣ್ಣ ವಯಸ್ಸಿಗೆ 9th ಸ್ಟ್ಯಾಂಡರ್ಡು ಇದ್ದಾಗ ಏನು ಮಾಡೋದು. ಅದಾದಮೇಲೆ PUCಲಿ ಒಂದು ನಾಟಕ ಮಾಡಿದ್ದೆ, ಹುಚ್ಚ ಅಂತ, ಬೇಲೂರು ಕೃಷ್ಣಮೂರ್ತಿಯವ್ರದ್ದು. ನಮ್ಮ ಅವರು ಮಾಸ್ಟ್ರು ಯಾರ್ಯಾರು ಏನೇನು ಮಾಡ್ತೀರ ಅಂತದ್ದು ಮಾನ ಆ್ಯಕ್ಟಿಂಗ್ ಅದು ಇದೆಲ್ಲ ಮಾಡಿದ್ಮೇಲೆ ನಾನು ಮಿಮಿಕ್ರಿ ಮಾಡಿದ್ದೆ. ಆವಾಗ ಸಂಪತ್ತು, ಬಡವರ ಬಂದಲ್ಲಿ ಸಂಪತ್ತು, ಇವರು ರಾಜ್ಕುಮಾರ್ ತಂದೆ ಪಾತ್ರ ಮಾಡಿದ್ರು, ಅವ್ರು ವಾಯ್ಸ್ ಮಾಡಿದೆ. ಆಮೇಲೆ ಬ್ರೂಸ್ಲಿ ಎಂಟರ್ ದಿ ಡ್ರ್ಯಾಗನ್ ಪಿಕ್ಚರ್ ಬಂದಿತ್ತು, ಆ ಬ್ರೂಸ್ಲಿ ವಾಯ್ಸ್ ಮಾಡಿದ್ದು, ದಿನೇಶ್ ವಾಯ್ಸ್ ಮಾಡಿದ್ದು, ಕಲ್ಪನೊಂದು ಇದೆಲ್ಲ ಮಾಡ್ತಿದ್ದು. ಅದೆಲ್ಲ ಈಗೆಲ್ಲ ಹೋಯ್ತು. ಅದಾದಮೇಲೆ ಒಂದು ಸ್ವಲ್ಪ ವರ್ಷಗಳ ನಂತರ ನನಗೆ ಮಿಮಿಕ್ರಿ ಮಾಡಿದ್ರೆ ನಟ ಅನ್ನೋದು ಸತ್ತೋಗ್ಬಿಡ್ತಾರೆ ಅಂತ ಒಂದು ಭಾವನೆ ಬಂತು, ಬಿಟ್ಬಿಟ್ಟೆ. ಈಗ ಅಲ್ಲಿ PUC ನಾಟಕ 1-2 ನಾಟಕ ಮಾಡಿದ್ಮೇಲೆ ಹೈಸ್ಕೂಲಲ್ಲೂ ನಾಟಕ ಮಾಡಿದೆ. ಅದು ಯಾವುದೋ ಒಂದೆರಡು ನಾಟಕ ಮಾಡಿದೆ, ಮರ್ತೋಗ್ಬಿಟ್ಟಿದೆ. ನಮ್ಗೆ ಯಾವಾಗಲೂ ಹೆಣ್ಣು ಪಾತ್ರಗಳೇ ಹೈಸ್ಕೂಲಲ್ಲಿ. PUCಗೆ ಬಂದಾಗ ಒಂದು ಗಂಡು ಪಾತ್ರ ಯಾವುದೋ ಒಂದು ಕೊಟ್ಟಿದ್ರು, ಚೆನ್ನಾಗಿ ಎಲ್ಲ ನಮ್ಮನ್ನ ಅದರಲ್ಲಿ ಬಡವರು ಬಂದಲ್ಲಿ ಅವ್ರು ಹೇಳ್ತಾರೆ, ನನ್ನ ಮಗನ ಏನು ಅಂತ ತಿಳ್ಕೊಂಡಿದ್ಯೋ, ಕಿರುಬೆರಳು ಗಂಡು ಕಣೋ, ಸಿಂಹ, ನನ್ನ ಮಗನ್ನ ಒಂದು ಕಿರುಬೆರಳು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಆ ವಾಯ್ಸನ್ನ ಹೇಳಿದ್ಮೇಲೆ ಎಲ್ಲಿ ಅದು ಕಿರುಬೆರಳು ಅಂತ ನಾನು ಕರೆಯೋರು. ನಮ್ಮ ತಿಪ್ಪೇಸ್ವಾಮಿ ಅಂತ ಚಿತ್ರದುರ್ಗದವರು, ಗಾಣಿಗೆರೆ ಅಂತ ತಿಪ್ಪೇಸ್ವಾಮಿ ಅಂತ ಮಾಸ್ಟ್ರು, ಅವರು ಅದೆಲ್ಲ ಇತ್ತದು ಕಿರುಬೆರಳು ಅಂದರು. ಸಾರ ಬಾಬಾ ನಿನಗೊಂದು ಪಾತ್ರ ಕಟ್ಟಿಟ್ಟ ಬುತ್ತಿ ನಿನಗೆ, ಬೇಲೂರು ಕೃಷ್ಣ ಒಂದು ಪಾತ್ರ ನಿನಗಿದೆ, ನೀನು ಮಾಡಬೇಕು ಅಂತ ಮಾಡಿಸಿದ್ವಿ. ಆವಾಗ ನನಗೆ ಆ ಹಾಡು ಒಂದು ಸ್ವಲ್ಪ ಚೆನ್ನಾಗಿ ಹೇಳ್ತಿದ್ದೆ. ಅವಾಗ ಹಾಡಲ್ಲೂ ಪ್ರೈಸ್ ತೊಗೊಂಡಿದ್ದೆ. ನಾನು ಫಸ್ಟ್ ಇಯರ್ PUCಲಿದ್ದೀನಿ. ನಮ್ಮ ಅಕ್ಕ ಫೈನಲ್ ಇಯರ್ BCom ಇದ್ದಾರೆ. ತರಳಬಾಳು ಹೊಯ್ಸಳೇಶ್ವರ ಕಾಲೇಜು. ಕಾಂಪಿಟೇಷನ್ನು ಶುರು ಆದರೆ ನಾನು ಬಯಲುದಾರಿ ಸಿನಿಮಾದ್ದು ಒಂದು ಹಾಡು, ನಮ್ಮ ರಿಲೇಟಿವ್ ಒಬ್ಬರು ಕಿಟ್ಟಣ್ಣ ಅಂತ, ಅವರು PB ಶ್ರೀನಿವಾಸು ಹಾಡುಗಳನ್ನ ಹೇಳ್ತಾರೆ, ಭಾಳ ಫೇಮಸ್ ಆಗಿನ ಕಾಲದಲ್ಲಿ. ಆವಾಗ ಗಾನಸುಧಾ ಅಂತ ಒಂದು ಆರ್ಕೆಸ್ಟ್ರಾ ಆಯಿತು ಅರಸೀಕೆರೆಯಲ್ಲಿ, ಡಬಲ್ ವಾಯ್ಸು ಫೇಮಸ್, ಅಪ್ಪು ಅಂತ. ಗಂಡು ಎಂದರೆ ಗಂಡು ಭೂಪತಿ ಗಂಡು, ಆ ಹಾಡನ್ನ ಅವ್ರು ಹೇಳಿದ್ದು.
ಅದೆಲ್ಲ ನೆಲದ ಮೇಲೆ ಕೂತ್ಕೊಂಡು ನೋಡ್ತಿದ್ದೆ. ಏನು ಗಣಪತಿ ಹಬ್ಬ ಬಂತು ಅಂದರೆ ಹರಿಕತೆ ಕೇಳ್ತೀರಾ, ಆರ್ಕೆಸ್ಟ್ರಾ ಕೇಳ್ತೀರಾ, ಗಣಪತಿ ಪೆಂಡಲ್ ಅರಸೀಕೆರೆಯಲ್ಲಿ ಬೆಳಿಗ್ಗೆ 8:30 ಅಷ್ಟೊತ್ತಿಗೆ ನಾನು ಎಲ್ಲ ಮುಗಿಸಿ ಊಟ ಮಾಡಿ ಹೋಗಿದೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಕಾರ್ಯಕ್ರಮ ಬಿಡ್ತಿರಲಿಲ್ಲ. ಹಿಂಗಿರುವಾಗ ಕಾಂಪಿಟೇಷನ್ನು ಸ್ಟಾರ್ಟ್ ಆದರೆ ನಾನು ಅವ್ರ ಹತ್ರ ಹಾಡು ಕಲ್ತ್ಕೊಂಡು ಎಲ್ಲಿರುವೆ ಮನವ ಕಾಡುವ ಪ್ರೇಯಸಿ ಅಂತ ಹಾಡು ಅದು ಕಲ್ತಿದ್ರೆ ಅಲ್ಲಿ ಎಲ್ಲಿರುವೆ ಮನವ ಕಾಡುವ ಪ್ರೇಯಸಿ ಇಷ್ಟೇ ಹೇಳಿದ್ದು, ಮೈಕು ಡಮರದ ಬಿದ್ದೋಯ್ತು. ಹಿಂದ್ಗಡೆ ಲಾಸ್ಟ್ ಲೈನಲ್ಲಿ ನಮ್ಮ ಅಕ್ಕ ಅವ್ರ ಸ್ನೇಹಿತರೆಲ್ಲ ಕೂತಿದ್ರು. ನಮ್ಮ ಅಕ್ಕನ ಫ್ರೆಂಡ್ ಯಾರೋ ಹುಡುಗಂಗೆ ಇಲ್ಲಿರುವೆ ಮನವ ಕಾಡುವ ಪ್ರಿಯಕರನೆ ಅಂತ ಹೇಳ್ದೆ. ಇವಳು ಪಟ್ಟ ತೊಡ್ದೆ. ಯಾಕೆ ಅಂದರೆ ಅವ್ನು ನನ್ನ ತಮ್ಮನಿಗೆ ನೀನು ಕಣ್ಣಾಗ್ತೀಯ ನೀನು. ಓ ಹೌದಾ, ಗೊತ್ತಾಗಲಿಲ್ಲ ಕಣೆ, ಇರಲಿ ಬಿಡೆ, ನಿನ್ನ ತಮ್ಮ ನನ್ನ ತಮ್ಮ ಇದ್ದಂಗೆ ಅಂತ ಅಂದ್ರಂತೆ. ಹೀಗೆಲ್ಲ ಆ ದಿನಗಳನ್ನು ನೆನಪಿಸ್ಕೊಳ್ತೀನಿ. ಅದ್ರ ಜೊತೆಗೆ ಶಾಂತಲಾ ಟ್ಯುಟೋರಿಯಲ್ಲು ಆಗೋಕ್ಕಿಂತ ಮುಂಚೆ ಅಲ್ಲಿ ಹೈಸ್ಕೂಲು, ಬಸವರಾಜೇಂದ್ರ ಹೈಸ್ಕೂಲಲ್ಲಿ ಒಂದು ಸ್ವಲ್ಪ ಒಂದು 10th ಅಲ್ಲಿ ಓದಿದೆ. ಮುನ್ಸಿಪಲ್ ಹೈಸ್ಕೂಲ್ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಲ್ಲಿ ಓದಿದೆ. 10th ಅಲ್ಲಿ ಓದುವಾಗ ಅಲ್ಲಿ ಶಿವಕುಮಾರ್ ಅಂತ ಒಬ್ಬರಿದ್ರು. ಅವರು ಪಿ ಟಿ ಮಾಸ್ಟ್ರು. ಅವರಿಗೆ ಸಿನಿಮಾ ಅಂದರೆ ಹುಚ್ಚು, ಆ್ಯಕ್ಟಿಂಗು ಅಂದರೆ ಹುಚ್ಚು. ಅವರು ಕತೆ ಬರೆಯೋದು, ನಾಟಕ ಮಾಡಿಸೋದು ಎಲ್ಲ ಮಾಡೋದು. ಅವ್ರ ಜೊತೆ ನಾವು ನಾಟಕ ಮಾಡಿದ್ದು. ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಪಿ ಟಿ ಮಾಸ್ಟರ್ ಇದ್ರು. ಏನೋ ಪಿ ಟಿ ಮಾಸ್ಟರ್ಗಳಿಗೆ ಸಾಮಾನ್ಯವಾಗಿ ಈ ನಾಟಕದ ಹುಚ್ಚಿರುತ್ತೆ, ಎಲ್ಲ ಕಡೆ ನಾನು ನೋಡಿದ್ದೀನಿ. ಅವಲ್ಲೂ ಅಷ್ಟೇ, ಅವ್ರ ಹೆಸರು ಮರ್ತ್ಬಿಟ್ಟೆ. ಅವರು ವೈಟ್ ಆ್ಯಂಡ್ ವೈಟ್ ಇರೋರು. ಅವರು ಒಂದು 2-3 ನಾಟಕ ಭಾಳ ಫೇಮಸ್ಸಲ್ಲಿ ಜೂನಿಯರ್ ಕಾಲೇಜು ಹುಡುಗರ ಜೊತೆ ಕಾಂಬಿನೇಷನ್ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಏನು ಕಾಲೇಜಲ್ಲಿ ಫುಲ್ಲು ಮಿಂಚ್ತಾಯಿದ್ರು. ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಇವತ್ತಲ್ಲ ನಾಳೆ ನಾನು ಅಟ್ಲೀಸ್ಟ್ ನಾಟಕದ ಕಲಾವಿದನ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸಿನಿಮಾ ಆಗಬೇಕು, ಬಟ್ ಯಾರು ಕೊಡ್ತಾರೆ ಚಾನ್ಸು ಅಂತ ಅನ್ನೋ ಒಂದು ಇದು ಆ ಭ್ರಮೆನಲ್ಲಿ ಆ ದಿನಗಳು ನಡೆದು ಬಂದಮೇಲೆ PUC ಫಸ್ಟ್ ಇಯರ್ PUC ಆದಮೇಲೆ ರಾತ್ರಿ ಎಲ್ಲ ಸಾಮಾನುಗಳೆಲ್ಲ ಪ್ಯಾಕ್ ಮಾಡಿದೆ. ಯಾಕೆಂದರೆ ನಮ್ಮ ಅಪ್ಪನ ಅಣ್ಣ ಅಂತಿದ್ವಿ. ಅಣ್ಣಂಗೆ ರಿಟೈರ್ ಆಗಿದೆ ಕಣೋ. ರಿಟೈರ್ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ರಿಟೈರ್ ಆಯಿತು, ನಾವು ಹೋಗಬೇಕು. ನಮ್ಮ ಅಕ್ಕ ಬಾವ KR ಪೇಟೆಯಲ್ಲಿದ್ದರು. ನಿಮ್ಮನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಇವ್ರು ಹಳ್ಳಿಗೆ ಹೋಗ್ತಾರೆ ಅಂತ ಅಂದು. ಅಯ್ಯೋ, ನಾನು ಯಾರೋ ಸ್ನೇಹಿತರಿಗೂ ಹೇಳಲೇ ಇಲ್ವಲ್ಲ, ನಾನು ಹೋಗಿ ಬರ್ತೀನಿ ಟಾಟಾ ಅಂತ ಅಂದ್ಬಿಟ್ಟು ಹೇಳಲೇ ಇಲ್ಲ. ಎಷ್ಟೊಂದು ಜನ ಸ್ನೇಹಿತರುಗಳು ನಾನು ಇಲ್ಲಿ ಮನೆ ಖಾಲಿ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ನಾನು ಹುಡುಕ್ತಾರೆ ಅಂತ ಅನ್ನೋದು ಭಾವನೆ ನೋಡಿ. ಮುಗ್ಧತೆ ಆ ವಯಸ್ಸಲ್ಲಿ ನಮಗೆ ಗೊತ್ತೇ ಇಲ್ಲ. ನಮಗೆ ಜೋಬಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ನಾನು ಒಬ್ಬನ್ನೇ ಬಿಟ್ಬಿಟ್ಟು ಯಾವುದೋ ಊರಿಗೆ ಹೋಗ್ಬಿಟ್ಟಿರೋ ಎಲ್ಲರೂ ನಮ್ಮಪ್ಪ ₹1 ಕೊಡೋರು. ₹1 ಕೊಟ್ಟು ನಾವು ಬರೋವರೆಗೂ ನೀನು ಎಲ್ಲೂ ಹೋಗ್ಬೇಡಪ್ಪ, ಬಂದುಬಿಡ್ತೀವಿ ಬೇಗ, ಬೇಜಾರು ಮಾಡ್ಕೊಬೇಡ. ನಿನ್ಗೇನಾದ್ರು ಆಸೆ ಪಟ್ಟರೆ ಈ ₹1ನಲ್ಲಿ ನಿನಗೇನಾದ್ರು ತಿನ್ನಬೇಕು ಅಂದ್ರೆ ತಿನ್ನು, ಐಸ್ ಕ್ರೀಮ್ ಬೇಕೋ ಏನು ಬೇಕೋ ತಿನ್ನು. ನಾನು ಆ ₹1ನಲ್ಲಿ ಐಸ್ ಕ್ರೀಮ್ ತಿಂದು, ಒಂದು ಮಸಾಲೆ ದೋಸೆ ತಿಂದು, ಮಿಕ್ಕಿ ಜೋಬಲ್ಲಿ ಇರ್ತಿದ್ದೆ. ಈ ಥರ ಇತ್ತು ಆವತ್ತಿನ ದಿನಗಳು. ನಂತರ ಶಾಂತಲಾ ಟ್ಯುಟೋರಿಯಲ್ ಆಯಿತು, ನಮ್ಮದು ಅದು ಹೋಯಿತು. ನಮ್ಮ ತಂದೆ ರಿಟೈರ್ ಆದರು. ನಮ್ಮ ಅಣ್ಣ ಒಬ್ಬ ಇದ್ದ, ಅವನು ಒಳ್ಳೆ ಅಥ್ಲೇಟು. ಅವ್ನು ಬಿಡಿಸ್ಬಿಟ್ಟು ಕರ್ಕೊಂಡೋಗಿ ಜಮೀನ್ ಹತ್ರ ಹಾಕೋದು. ಜಮೀನು ನೋಡೋಕೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನಾನು ಓದಕ್ಕೆ ಕರ್ಕೊಂಡು ಹೋಗ್ತೀನಿ, ಬೆಂಗಳೂರಿಗೆ ಕೆಲಸಕ್ಕೆ ಸೇರಿಸ್ತೀನಿ, ಓದಕ್ಕೆ ಸೇರಿಸ್ತೀನಿ ಅಂದರು. ನನಗೆ ಒಂದು ಸಂಭ್ರಮ, ಬೆಂಗಳೂರು ಸಿಟಿಗೆ ಬರ್ತೀನಿ, ಬೆಂಗಳೂರು ಸಿಟಿಗೆ ಬರ್ತೀನಿ ಅಂತ ಒಂದು ಸಂಭ್ರಮ. ಅದಕ್ಕಿಂತ ಮುಂಚೆ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಎಲ್ಲ ಒಂದು ಕಾರಲ್ಲಿ ಎಲ್ಲನೂ ತುಂಬಿಕೊಂಡು KR ಪೇಟೆಗೆ ಒಂದು ದಾರಿ ಹೋಯಿತು, ನಮ್ಮ ಅಪ್ಪ ಊರಿಗೊಂದು ನಮ್ಮ ದಾರಿ. ನನಗೆ ಏನೂ ಗೊತ್ತಿಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ಬಾಗಿಲು ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಊರು ಖಾಲಿ ಮಾಡ್ಕೊಂಡು ಅಲ್ಲೋಗ್ಬಿಟ್ರು. ರಿಟೈರ್ಮೆಂಟ್ ಅಂದ್ರೆ ಏನು, ನಮ್ಮ ಅಪ್ಪಂಗೆ ಕೆಲಸದಿಂದ ತೆಗೆದುಬಿಟ್ರಾ ಏನು ಅಂತ ಗೊತ್ತಿಲ್ಲ ನನಗೆ. ಆ ಪೆನ್ಷನ್ನು ಗೊತ್ತಿರಲಿಲ್ಲ ನನಗೆ. ಆಗ ಅಷ್ಟು ಯೋಚನೆ ನಮಗೆ ಮನವರಿಕೆ ಆಗ್ತಿರಲಿಲ್ಲ ಅನಿಸುತ್ತೆ. ಈಗ ನಮ್ಮ ಈ ಕಾಲದ ಮಕ್ಳಿಗೂ ಅಷ್ಟು ಇರ್ಬೋದೇನೋ, ನಮ್ಮ ಬಗ್ಗೆ ಗೊತ್ತಿರಲ್ಲ ನಮಗೆ. ಅಷ್ಟು ಮುಗ್ಧತೆ ಈಗ ಎಲ್ಲಿ ತರ್ತೀರಿ? ಇರ್ಬೋದೇನೋ, ಇಲ್ಲದೇ ಇದ್ರೂ ಇರ್ಬೋದು, ನಾವು ಹಂಗೆ ಅನ್ಕೊಳ್ಳೋದು. ಹಂಗೆ ಅನ್ಬೋದು. ಅದಾದಮೇಲೆ KR ಪೇಟೆಗೆ ಬಂದೆ. KR ಪೇಟೆಗೆ ಬಂದು ಸ್ವಲ್ಪ ದಿನ ಆದಮೇಲೆ ಬೆಂಗಳೂರಿಗೆ ಜೀವನ್ ಭೀಮಾನಗರ ಅಂತ ಅಲ್ಲಿಗೆ ಬಂದ್ವಿ. ಅದು ಅವಾಗ ತಾನೇ ಹೊಸದಾಗಿತ್ತು. ಅದಕ್ಕಿಂತ ಮುಂಚೆ ಒಂದು ಸರಿ ಬೆಂಗಳೂರು ಬಂದಿದ್ದೆ. ಬೆಂಗಳೂರು ಬಂದು ಇದೇ ಕೆಂಗೇರಿಗೆ ಇಲ್ಲಿ ನಮ್ಮ ರಿಲೇಟಿವ್ ನಮ್ಮ ಅತ್ತೆ ಮನೆ ಇದ್ದು, ಅಲ್ಲಿಗೆ ಒಂದು ಸರಿ ಬಂದಿದ್ವಿ. ಒಂದಾದಮೇಲೆ ಅಲ್ಲಿ ಶ್ರೀರಾಮ್ಪುರದಲ್ಲಿ ನಮ್ಮ ಅಣ್ಣನ ಮನೆ, ದೊಡ್ಡಪ್ಪನ ಮಗನ ಮನೆ, ಅಲ್ಲಿಗೆ ಬಂದಿದ್ವಿ. ಬೆಂಗಳೂರೆಲ್ಲ ಸೈಟ್ ಸೀಯಿಂಗ್ ಹೊಡೆದು ಊರಿಗೆ ವಾಪಸ್ ಹೊಟ್ಟೋಗಿದೆ. ಅದಾದಮೇಲೆ ಪರ್ಮನೆಂಟಾಗಿ ಇಲ್ಲಿ ಓದಕ್ಕೆ ಬಂದಾಗ ಜೀವನ್ ಭೀಮಾನಗರದು ನೋಡಿದ್ದೀನಿ.
ಎಲ್ಲ ಬೆಂಕಿ ಪಟ್ಟಣ ಥರ ಮನೆಗಳಿದ್ದಾವೆ, ಒಂದ್ರ ಮೇಲೊಂದು ಮನೆಗಳ ಮೇಲೆ ಆ ಬೆಂಕಿ ಪಟ್ಟಣದೊಳಗೆ ಒಂದು ಲೈಟು ಈ ಥರದ್ದೆಲ್ಲ ಒಂದ್ರ ಮೇಲೊಂದು ಜೋಡಿಸ್ದಂಗಿತ್ತು. ಸರಿ ಆಯಿತು, ಏನೋ ಒಂಥರ ಸಂಭ್ರಮ, ಏನೋ ಒಂಥರ ಹೊಸ ಲೋಕಕ್ಕೆ ಬಂದು. BSc ಬಂದ್ರಲ್ಲ ನೀವು? ಇಲ್ಲ, ಅಲ್ಲಿ ಫಸ್ಟ್ ಇಯರ್ PUC ಮೊದಲನೇ ವರ್ಷ ನನಗೆ ಟ್ಯೂಬರ್ಕ್ಯುಲಸ್ ಆಗ್ಬಿಟ್ಟಿತ್ತು 10th ಸ್ಟ್ಯಾಂಡರ್ಡಲ್ಲಿ. ಏನೋ ಗಂಟ್ಲು ಇದಾಗ್ಬಿಟ್ಟು ಇಲ್ಲಿ ಗ್ಲ್ಯಾಂಡ್ಸ್ ಆಗಿಬಿಟ್ಟು ಇಷ್ಟಪ್ಪ ಓದ್ಕೊಂಡ್ಬಿಟ್ಟಿತ್ತು. ಅದು ಸ್ಟೆಪ್ಟೊಮೈಸಿನ್ ಪೆನ್ಸಿಲ್ ಇಂಜೆಕ್ಷನ್ ಕೊಡಿಸಿ ಕರಗಿಸಿ 1 ವರ್ಷ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಕೊಟ್ಟರು. ದಿನಕ್ಕೆ 3 ಟ್ಯಾಬ್ಲೆಟ್. ಆ 3 ಟ್ಯಾಬ್ಲೆಟು ಡ್ರೋಸಿನಸ್ ಫಸ್ಟ್ ಇಯರ್ PUCನಲ್ಲಿ ಪಾಠ ಕೇಳ್ತಾ ಇದ್ರೆ ನಿದ್ದೆ ಅಂದರೆ ನಿದ್ದೆ. ನಾನು ಒಳ್ಳೆ ಸ್ಟೂಡೆಂಟು, ಈ ಟ್ಯಾಬ್ಲೆಟಿಂದ ಬ್ಯಾಡ್ ಸ್ಟೂಡೆಂಟ್ ಆಗ್ಬಿಟ್ಟೆ. ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ನನಗೆ ಯಾಕೆ ಹಿಂಗೆ ನಿದ್ದೆ ಬರ್ತದೆ. ನಮ್ಮ ಮನೇಲಿ ಹೇಳ್ತೀನಿ, ನೀನು ನಾನು ಡಾಕ್ಟ್ರ್ ಮಾಡಬೇಕು ಅಂತಿದ್ದೀವಿ, ನೀನು ಏನೋ ಹಿಂಗೆ ಪೇಷಂಟ್ ಆಗಿಬಿಟ್ಟಲ್ಲ ಪೇಷಂಟ್ ಆಗ್ಬಿಟ್ಟಲ್ಲ, ತೂಗುಡ್ಸ್ಕೊಂಡಿರ್ತೀಯಲ್ಲೋ ನೀನು, ಯಾವಾಗಲೂ ನಿದ್ದೆ ನಿದ್ದೆ ನಿದ್ದೆ, ಎದ್ದು ಓದೋದೇ ಇಲ್ಲ. ಎಲ್ಲಿಂದ ಓದೋದು, ನಿದ್ದೆ ಇಷ್ಟೊಂದು ಕಾಡ್ತಾ ಇದೆ ನನಗೆ, ಹಿಂಗೆ ಟ್ಯಾಬ್ಲೆಟು. ಆ 1 ವರ್ಷ ಟ್ಯೂಬರ್ಕ್ಯುಲೋಸಿಸ್ ಆಯಿತಾ. ಆದಮೇಲೆ ನಾನು ಪ್ರತಿ ವರ್ಷ ಯಾವತ್ತೂ ಫೇಲ್ ಆದೋನೇ ಇಲ್ಲ. ಎಲ್ಲ ಸಬ್ಜೆಕ್ಟು ವಾಶ್ಔಟ್ ಆಗ್ಬಿಡ್ತು ಫಸ್ಟ್ ಇಯರ್. ಕಂಬೈನ್ ಸ್ಟಡಿ ಮಾಡ್ತಿದ್ವಿ ಅಲ್ಲಿ, ಶಾಂತಲಾ ಟ್ಯೂಟೋರಿಯಲ್ ಅಂತ ಮೇಲಿತ್ತಲ್ಲ ಅಲ್ಲಿ. ನಾವು 3 ಜನ ಸ್ನೇಹಿತರುಗಳು. ನಾವು ಎಂಥ ಸೋಂಬೇರಿಗಳು ಅಂತಂದರೆ, ಬೆಳಿಗ್ಗೆ ಎದ್ದೇಳ್ಬೇಕಲ್ಲ, ಅಲಾರಾಮ್ ಇಟ್ಕೊಳ್ಳೋದು. ಅಲಾರಾಮ್ ಇಟ್ಕೊಂಡ್ರೆ ಫಸ್ಟು ಇಲ್ಲೇ ತಲೆ ಹತ್ರ ಇಟ್ಕೋದ್ವಿ. ತಲೆ ಹತ್ರ ಇಟ್ಕೊಂಡ್ರೆ ಹಿಂಗೆ ಒತ್ಬಿಡೋದು, ಹಂಗೆ ಮಲ್ಕೊಳ್ಳೋದು ಮಾಡ್ತೀವಿ. ಇದು ಸರಿ ಇಲ್ಲ. ಇದು ಕಾಲ ಹತ್ರ ಇಟ್ಕೊಳ್ಳೋಣ, ಅಟ್ಲೀಸ್ಟು ಆಫ್ ಮಾಡ್ತೀವಲ್ಲ, ಆಫ್ ಮಾಡುವಾಗ ಎದ್ದೇಳ್ತೀವಲ್ಲ, ಎದ್ದಾಗ ನಿದ್ದೆ ಹೊಟ್ಟೋಗ್ಬಿಡುತ್ತೆ ಅಂತ. ಸರಿ, ಕಾಲ ಹತ್ರ ಇಟ್ಕೊಂಡು ಮೊದಲನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ, 2ನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ, 3ನೇ ದಿನ ಕಾಲೆಲ್ಲ ಓದ್ತಿದ್ವಿ. ಆಮೇಲೆ ಇನ್ನೊಂದು ಸರಿ ಏನಾಗ್ಬಿಡ್ತು ಅಂತಂದರೆ, ನೋಡು ಇದು ಆಗಲ್ಲ, ಇದು ಸರಿ ಇಲ್ಲ. ತಲೆ ಹತ್ರ ಇಟ್ಕೊಳ್ಳೋದು ತಪ್ಪು, ಕಾಲ ಹತ್ರ ಇಟ್ಕೊಳ್ಳೋದು ತಪ್ಪು. ಈಗ ಒಂದು ಕೆಲಸ ಮಾಡೋಣ, ಒಂದು ಸ್ವಲ್ಪ ದೂರಕ್ಕಿಡೋಣ ಅಂದ್ಬಿಟ್ಟು ಅಲಾರಾಮ್ ದೂರಕ್ಕಿಟ್ಬಿಟ್ಟು ಅಲ್ಲೋಗಿ 1 ದಿನ ಒತ್ತಿದ್ವಿ, 2 ದಿನ ಒತ್ತಿದ್ವಿ, 3ನೇ ದಿನ ಸರಿ ಒಂದು ಕೆಲಸ ಮಾಡೋದು, ಅದೇನೋ ಒತ್ತುತ್ತೀವಿ, ಬೇಡ ಈಗ ಇಲ್ಲೇ ಇಡೋಣ, ಲೈಟ್ ಆನ್ ಮಾಡ್ಬೇಕಲ್ಲ, ಅದಕ್ಕೊಂದು ಇದು ಮಾಡಿಬಿಟ್ಟಿದ್ವಿ. ಅಲ್ಲಿ ಬೆಂಚ್ಗಳಿತ್ತು, ಬೆಂಚಿಂದ ಒಂದು ಈ ಸೋಡಿದಾರ ಬರುತ್ತಲ್ಲ, ಸೋಡಿದಾರ ತಲೆ ಹತ್ರ ಹಿಂಗೆ ಇಟ್ಕೊಂಡು ಅಲ್ಲಿಂದ ಮೇಲ್ಗಡೆ ಆಗೆಲ್ಲ ಸ್ವಿಚ್ಚು ಈ ಥರ ಹಿಂಗೆ ಅನ್ನೋದು ಬಟನ್ ಇತ್ತು, ಈ ಥರ ಇತ್ತು. ಆ ಸ್ವಿಚ್ಗೆ ಕಟ್ಬಿಟ್ಟು ಅದರಿಂದ ಕೆಳಗಡೆ ಬಿಟ್ಟು ಈ ಬೆಂಚ್ ಕಡೆಯಿಂದ ಬಂದು ಹಾಸಿಗೆ ಹತ್ರ ಹಿಂಗೆ ಇಡೋದು. ಲೈಟ್ ಆನ್ ಮಾಡಬೇಕಲ್ಲ, ಅಲಾರಾಮ್ ಹೊಡೆದ ತಕ್ಷಣ ಅದನ್ನು ಆಫ್ ಮಾಡಿ ಹಿಂಗಂದ್ರೆ ಸಾಕು, ಅಲ್ಲಿ ಲೈಟ್ ಆನ್ ಆಗ್ಬಿಡೋದು. ಈ ಥರದೆಲ್ಲ ಚೇಷ್ಟೆಗಳು ಮಾಡಿದ್ವಿ. ಇದ್ರ ಜೊತೆಗೆ ಅವನು ಯಾರೋ ಅಜ್ಜಂಪುರದವನೊಬ್ಬ ಸ್ನೇಹಿತ ಬರೋನು, ಕಂಬೈನ್ ನಾನು ಬರ್ತೀನಿ, ಬೇಡ ಕಣೆ ಅಂದರೆ ನಾವು ಈ 3 ಜನ ಇದ್ದೀವಿ ಸಾಕು, ನೀನು 4ನೇನು ಬಂದರೆ ಸುಮ್ಮನೆ ಗಲಾಟೆಗಳಾಗುತ್ತೆ, ಮಾತುಕತೆ ಜಾಸ್ತಿ ಆಗುತ್ತೆ, ಓದಲ್ಲ. ಇಲ್ಲ ನಾನು ಬರ್ತೀನಿ. ಅವನು ಆಳೋದನು ನಮ್ಮದೆಲ್ಲ ಒಂದೊಂದು ಸರಿ ಅಲಾರಾಮ್ ಹೊಡ್ಕೊಂಡ್ರೆ ಅವನು 8 ಸರಿ ಹೊಡ್ಕೊಳ್ಳೋದು. ಇದು ಎಲ್ಲಿದೆಯಾ ಕ್ಲಾಕು ಅಂದರೆ ನಾವು ಇಂಪೋರ್ಟೆಡ್ ಇದು ಅಂತ. ಆ ಥರ ಇದು ಈ ಥರ ಎಲ್ಲ ದಿನಗಳನ್ನ ನೋಡಾದ್ಮೇಲೆ ಬೆಂಗಳೂರಲ್ಲಿ PUC ಬಂದಾಗ ಮನೇಲೇ ಕೂತ್ಕೊಂಡು ಎಲ್ಲ ಸಬ್ಜೆಕ್ಟ್ನು ಪಾಸ್ ಮಾಡಿದ್ಮೇಲೆ ಅಲ್ಲೊಂದು ಆ ಕಡೆ ಈ ಕಡೆ ಮನೆ ಎಂಪ್ಲಾಯೀಸ್ ಇದ್ದರು, ಅವ್ರ ಜೊತೆ ಸೇರಿಕೊಂಡು ನಾಟಕಕ್ಕೆ ಸೇರಿಕೊಂಡೆ. ಮಂತ್ರಕ್ಕೆ ಮಾವಿನಕಾಯಿ, ಆಮೇಲೆ ಇನ್ನೊಂದು ಯಾವುದೋ 1-2-3 ಕಲ್ತ್ಕೊಂಡು ಮಾಡಿದೆ. ಆಮೇಲೆ ಎಲ್ಲ ಫ್ರೆಂಡ್ಸ್ಗಳಾದರು, ವಾಕಿಂಗ್ ಫ್ರೆಂಡ್ಸು ಅಲ್ಲಿದ್ದವರೆಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೇಲಿ ನಮ್ಮ ಅತ್ತಿಗೆಯವರು ತಿಂಗಳಾನುಗಟ್ಟೆ ಊರಿಗೆ ಹೋಗ್ಬಿಡೋರು. ಊರಿಗೆ ಹೋದರೆ ಅಲ್ಲೇ ನಾಟಕದ ರಿಹರ್ಸಲ್, ಅಲ್ಲೇ ನಾಟಕ ರಿಹರ್ಸಲ್ಲು, ಡ್ಯಾನ್ಸ್ ರಿಹರ್ಸಲ್, August 15ಗೆ ಗಣಪತಿ ಫೆಸ್ಟಿವಲ್ಗೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಹಿಂಗೆ ಚಟುವಟಿಕೆಗಳು ಶುರು. ಒಬ್ಬರಾದ್ಮೇಲೆ ಒಬ್ಬರು ಸ್ನೇಹಿತರುಗಳಾದರು, ಒಬ್ಬರಿಂದ ಒಬ್ಬರು ಏನೇನೋ ಕಲ್ತ್ಕೊಂಡು ಇದ್ಬೇಡ. ಆಮೇಲೆ ಸೆಕೆಂಡ್ ಇಯರ್ PUCಗೆ ವಿಪುರಂ ಕಾಲೇಜಿಗೆ ಸಿಕ್ಕಿದೆ. ಅಲ್ಲಿ ಭಾಳ ಗಂಭೀರವಾದಂಥ ವಿದ್ಯಾರ್ಥಿ ಇದೆ, ಏನೂ ಮಾಡ್ತಿಲ್ಲ, ಬರೀ ಓದೋದು ಬಿಟ್ಟರೆ ಇನ್ನೇನು ಬೇಡ. ಆಮೇಲೆ ಮತ್ತಿಗೆ ಹಿಂಗೆ ಫೇಲ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ, ಆವಾಗ ಒಂದು 37% 40% ಬಂತು. ಅದಾದಮೇಲೆ ಅಲ್ಲಿ ಫೀಸ್ ಜಾಸ್ತಿ ಅಂದ್ಬಿಟ್ಟು ವಿಪುರಂ ಕಾಲೇಜಲ್ಲಿ ನಮ್ಮಣ್ಣ ಗೌರ್ಮೆಂಟ್ ಕೆಲಸದಲ್ಲಿದ್ದ, ಅವನು 2nd ಡಿವಿಷನ್ ಕ್ಲರ್ಕು, ಅವನು ಕಷ್ಟ ಪಾಪ. ಗೌರ್ಮೆಂಟ್ ಕಾಲೇಜಿಗೆ ಸೇರಿಸೋಣ ಅಂತ ಗೌರ್ಮೆಂಟ್ ಸೈನ್ಸ್ ಕಾಲೇಜು, ಗ್ಯಾಸ್ ಕಾಲೇಜ್ ಅಲ್ಲಿ ಸೀಟ್ ಗಿಟ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಸೀಟ್ ಸಿಕ್ತು. ಅಲ್ಲಿ ಸೇರ್ಕೊಂಡ್ಮೇಲೆ ನಮ್ಮದು ಒಂದು ಸ್ವಲ್ಪ ಆಟ ಶುರು ಆಯಿತು. ಬಾಲ ಬಿಚ್ಚಿದ್ವಿ. ಗೌರ್ಮೆಂಟ್ ಕಾಲೇಜು, ಜನ ಹುಡುಗರುಗಳೆಲ್ಲ ಬೇರೆ ಬೇರೆ ಥರ ಇದ್ದರು. ಅಲ್ಲಿ ಇಂಟರ್ ಕಾಲೇಜು ಕಾಂಪಿಟೇಷನ್ಸ್ ಇತ್ತು, ಕಲ್ಚರಲ್ ಕಾಂಪಿಟೇಷನ್ ಇದ್ದಾಗ ಫಸ್ಟ್ ಇಯರು ಅಲ್ಲೂ ಕೂಡ ಗಾಂಧಿ ಥರ ಇದ್ದೆ. ಸೆಕೆಂಡ್ ಇಯರ್ ಬಂದಂಗೆ ನಾನು ಸ್ಟೇಜ್ ಮೇಲೆ ಹೋಗಿ ಹೋಗ್ಬೋದಾ ಅಂತ ಕೇಳೋದು. ಹೋಗ್ರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ. ಸ್ಟೇಜ್ ಮೇಲೆ ಹೋಗಿದ್ದೆ, ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿದೆ.
ಅವನು ಯಾರೋ ಒಬ್ಬ ಬಂದ ಆರ್ಗನೈಸರು ಬಂದು ಹೇಳಿರಿ ಕೆಳಗೆ ಯಾರು ಪರ್ಮಿಷನ್ ತೊಗೊಂಡು ಮೇಳತ್ತದ್ರಿ ನೀವು ಹೆಸರು ಕೊಟ್ಟಿದ್ದೀರೇನು ನೀವು ಆಟ್ಬಿಟ್ಟು ಅನ್ನೋದು ಅಷ್ಟೊತ್ತಿಗೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರಲ್ಲ ಅವರೆಲ್ಲರೂ ವಿಷಲ್ ಹಾಕೋದು ಚಪ್ಪಾಳೆ ಹೊಡೆಯೋದು ಜೋರಾಗಿ ಕೂರಿಸ್ಬಿಟ್ರು ನೋಡೋರು ಇವ್ನು ಯಾರೋ ಬ್ಯಾಕ್ಗ್ರೌಂಡ್ ಇದೆಯಮ್ಮ ಅಂದ್ಬಿಟ್ಟು ಅದೇನು ಮಾಡ್ತೀರಾ ಮಾಡಿರಿ ಮತ್ತೆ ಚಾನ್ಸ್ ಇಲ್ಲ ಹೆಸರು ಕೊಡೋದಲ್ಲೇ ಬರಬಾರ್ದು ಹಿಂಗೆ ಏನೋ ಹೋಗ್ಲಿ ಬಿಡಿ ಹೊಸಬ್ರು ನೀವು ಗೊತ್ತಿಲ್ಲ ನಿಮಗೆ ಮಾಡಿರಿ ಇದು ಅದು ಯಾರು ಅಂತಂದರೆ KV ನಾಗರಾಜ್ ಮೂರ್ತಿ ಓಹ್ ಈ ನಮ್ಮ ಅಕಾಡೆಮಿ ಅಧ್ಯಕ್ಷ ಅವನು ಅಲ್ಲಿ ಸೆಕ್ರೆಟರಿ ಆಗಿದ್ದ ಕಲ್ಚರಲ್ ಸೆಕ್ರೆಟರಿ ಆಗಿದ್ದ ಸರಿ ಅದಾದಮೇಲೆ ಅವಾಗ ಹಿಂಗೆ ಆವಾಜ್ ಹಾಕೋ ಸ್ಟೈಲ್ ಇದ್ದಂಗಿದೆ ನಾಗರಾಜ್ ಇತ್ತು ನಾವು ಆವಾಜ್ ಆಗ್ತಿದ್ವಿ ಆಮೇಲೆ ಫ್ರೆಂಡ್ ಆಗ್ಬಿಟ್ಟು ಫ್ರೆಂಡ್ ಆದಮೇಲೆ ನೀವು ಕನ್ನಡ ಸಂಘಕ್ಕೆಲ್ಲ ಬರ್ಬೇಕ್ರಿ ಅಂದ್ಬಿಟ್ಟು ಒಂದು ಕನ್ನಡ ಸಂಘದೊಂದು ಆಫೀಸ್ ಇತ್ತು ಸ್ಟೇರ್ ಕೇಸ್ ಕೆಳಗಡೆ ಒಂದು ರೂಮ್ ಇತ್ತು ಕನ್ನಡ ಸಂಘ ಅಂತ ಬರೆದಿತ್ತು ಕರ್ನಾಟಕ ಇದು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂತ ಅಂದ್ಬಿಟ್ಟು ವಿಜ್ಞಾನ ಕಾಲೇಜು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಕನ್ನಡ ಸಂಘ ಅಂತ ಇತ್ತು. ಅದಾದಮೇಲೆ ನಾವು ಸೋಂಬೇರಿಗಳು NCCಗೆ ಹೋದರೆ ಬೆಂಡೆತ್ತಾರೆ, ಅದಕ್ಕೆ ನಾವೇನು ಮಾಡೋದು NSSಗೆ ಸೇರೋದು. NSSಗೆ ಸೇರಿದ್ರೆ ಓತ್ಲಾ ಹೊಡಿಯೋದಲ್ಲ, ಏನಾದ್ರು ಕ್ಯಾಂಪ್ ಆದರೆ ಕೆಲಸ ಮಾಡ್ತೀವಿ ಅಂದರೆ ಮಣ್ಣು ಎತ್ತಿ ಹಿಂಗೆ ಹಾಕೋದು, ಗಿಡ ನೆಡೋದು, ಈ ಥರದ್ದೇ ಕೆಲಸ. ಆಮೇಲೆ ಆಟೆ ಹೊಡಿಯೋದು, ಎಂಜಾಯ್ ಮಾಡೋದೆಲ್ಲ ಆಯಿತು. ಆ ಥರದ್ದೆಲ್ಲ ಮಾಡಿದ್ವಿ. ಅಲ್ಲಿ ಸೆಕೆಂಡ್ ಇಯರ್ BS ಹಿಂಗೆ ಮಾನ್ ಆ್ಯಕ್ಟಿಂಗ್ ಮಾಡೋದು ಮತ್ತೊಂದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ನಾ ಸೋಮೇಶ್ವರ್ ಅಂತ ಅಂದ್ಬಿಟ್ಟು ಹೌದು ನಿಮಗೆ ತಟ್ ಅಂತ ಹೇಳಿಲ್ಲ, ಅವ್ನು ನಾನು ಫಸ್ಟ್ ಇಯರ್ BSc, ಅವ್ರು ಫೈನಲ್ ಇಯರ್ BSc. ನಿಮ್ಮ ಸೀನಿಯರ್ ಅವರು? ನಮ್ಮ ಸೀನಿಯರು, 2 ವರ್ಷ ಸೀನಿಯರು. ಮಾನ್ ಆ್ಯಕ್ಟಿಂಗ್ ಅಲ್ಲಿ ನಮಗೂ ಅವ್ರಿಗೂ ಕಾಂಪಿಟೇಷನ್. ಅವ್ರು ಫಸ್ಟ್ ಪ್ರೈಸ್ ಬಂತು, ನನಗೆ 3rd ಪ್ರೈಸ್ ಬಂತು. ಮಧ್ಯದಲ್ಲಿ ಯಾರೋ ಒಬ್ಬರು ತೊಗೊಂಡ್ರು ನೆನಪಿಲ್ಲ ನನಗೆ, ಇವತ್ತು ನೆನಪು. ಅವರು ಆನೆ ಒಂದೊಂದು ಆನೆ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡಿದರು. ಅವರು ಚೆನ್ನಾಗಿ ಮಾಡೋರು. ಅವರು ಕನ್ನಡ ಸಂಘದಲ್ಲಿ ಸಂಚಾಲಕ ಆಗಿದ್ದ. ಇವು ನಾಗರಾಜ್ ಮೂರ್ತಿ, ಅವನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದ. ಅವ್ರು ನಾಗರಾಜ್ ಮೂರ್ತಿಗೂ ಅವ್ರಿಗೂ ಆಗ್ತಾನೇ ಇರಲಿಲ್ಲ. ಆರ್ಗ್ಯುಮೆಂಟು, ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರು ಅವ್ರು ಹೇಳಿದ್ದು ಇವರೊಪ್ಪಲ್ಲ, ಇವ್ರು ಹೇಳಿದ್ದು ಅವರೊಪ್ಪಲ್ಲ. ಅವರು ಪಾಸ್ಔಟ್ ಆಗಿ ಹೋದರು. ಆಮೇಲೆ ಇವರು ಇನ್ಚಾರ್ಜ್ ಆದರು, ಇವನು ಸಂಚಾಲಕ ಆದ. ಆಮೇಲೆ ನಾನು ಸಹ ಕಾರ್ಯದರ್ಶಿ ಆಗಿದ್ದೆ. ಪ್ರೊಫೆಸರ್ ಶ್ರೀನಿವಾಸನ್ ಅಂತ ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ದರು. ಅವರು ಹೇಮಮಾಲಿನಿ ಹಿಂದಿ ಆ್ಯಕ್ಟ್ರೆಸ್ಸು, ಅವರ ಚಿಕ್ಕಪ್ಪ. ಸ್ವಂತ ಚಿಕ್ಕಪ್ಪ. ಸರಿ, ಅದೆಲ್ಲ ಗೊತ್ತಿತ್ತು ನಮಗೆ. ನೋಡಪ್ಪ, ನಮ್ಮ ಅಧ್ಯಕ್ಷರು ಹೇಮಮಾಲಿನಿ ಚಿಕ್ಕಪ್ಪ ಈ ಥರ ಎಲ್ಲ. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಸಾಹಿತ್ಯೋತ್ಸವ ಅಂತ ಮಾಡೋದು. ಮಾಡಿದಾಗ 5 ದಿನ ಏನೋ ಒಂದು ಅತಿಥಿಗಳನ್ನ ಕರೆಸೋದು, ಮಾನ್ ಆ್ಯಕ್ಟಿಂಗ್ ಕಾಂಪಿಟೇಷನ್ಸು, ಆಮೇಲೆ ಕನ್ನಡದ ಬಗ್ಗೆ ಮಾತಾಡಿಸೋದು, ಅವ್ರಿಗೆ ಸನ್ಮಾನ ಮಾಡೋದು. ಆಗ ಅವರ ಪ್ರತಿಭಾ ಪ್ರದರ್ಶನ ಆಯಿತು. ಈ ಥರದ್ದೆಲ್ಲ ಆಯಿತು. ನಾವು ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಫಸ್ಟ್ ಇಯರ್ BScಲಿ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸೆಕೆಂಡ್ ಇಯರ್ BScಲಿ ಮಿಡ್ಲ್ ಬೆಂಚಲ್ಲಿ ಕೂತ್ಕೊಂಡೆ. ಫೈನಲ್ BScಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡೆ. ನಮಗೆ MTK ಅಂತ ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದರು. ಅವ್ರು ನೋಡೋರು, ಮಿಸ್ಟರ್ ಸುರೇಶ್, ಯು ಆರ್ EC ಮೆಂಬರ್, ಯೂನಿಯನ್ EC ಮೆಂಬರ್, ಐ ನೋ ದಟ್. ನೀವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳ್ತಾನೆ ಅಂತ ಅವರು ನೋಡ್ತಾ ಇದ್ದೀನಿ. ಐ ಆಮ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಬಟ್ ಈಸ್ ಟೆಂಪ್ಟಿಂಗ್ ಟು ಪ್ಲೇ ಚುಕ್ಕಿ ಆಟ ಆಡ್ತಿದ್ದೀರಿ ನೀವು. ಡೋಂಟ್ ವರಿ, ದೇರ್ ಆರ್ 2 doors ಇನ್ ದಿಸ್ ಕ್ಲಾಸ್ ರೂಮ್. ಐ ವಿಲ್ ಗಿವ್ ಫುಲ್ ಅಟೆಂಡೆನ್ಸ್ ಆ್ಯಂಡ್ ನೋಟ್ಸ್ ಆಲ್ಸೋ. ಯು ಪ್ಲೀಸ್ ಗೋ ಔಟ್ ಅಂತ ಹೇಳಲಿಲ್ಲ, ಭಾಳ ಸಾಫ್ಟಾಗಿ ಯು ಕ್ಯಾನ್ ಗೋ ಮಿಸ್ಟರ್ ಸುರೇಶ್, ಯು ಹ್ಯಾವ್ ಎನಫ್ ವರ್ಕ್ ಟು ಡೂ, ಯೂನಿಯನ್ ಆ್ಯಕ್ಟಿವಿಟೀಸ್ ವಿಲ್ ಬಿ ದೇರ್. ಹಾಗೆ ಹೀಗೆ ನಿಮಗೆ ಕೆಲಸ ಇರ್ತದೆ, ಕನ್ನಡ ಸಂಘದ ಕೆಲಸ ಇರುತ್ತೆ, NSS ಕೆಲಸ ಇರುತ್ತೆ, ನೀವೆಲ್ಲ ಸಂಘಟಕರು, ಆರ್ಗನೈಸರ್ಸು, ಹೋಗಿ ನಿಮ್ಗೆ ನೋಡ್ಸ್ಕೊಡ್ತೀನಿ ನಾನು. ಅದು ಸರಿ ಆಯಿತು ಸರ್ ಅಂದ್ಬಿಟ್ಟು ನಾವು ಅವಾಗ ಫಸ್ಟ್ ಇಯರು ನೋಟ್ಬುಕ್ ಇಟ್ಕೊಂಡು ಹೋಗ್ತಿದ್ವಿ, ಸೆಕೆಂಡ್ ಇಯರು ನೋಟ್ಬುಕ್ ಇಟ್ಕೊಂಡು ಹೋಗ್ತೀವಿ, 3rd ಇಯರ್ ಫುಲ್ ಒಂದು ಶೀಟ್ ಆಫ್ ಪೇಪರು ಅದನ್ನು ರೋಲ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗೋದು. ಇಲ್ಲ ಆಮೇಲೆ ಫೋಲ್ಡ್ ಮಾಡೋಕ್ಕೆ ಶುರು, ಫೋಲ್ಡ್ ಮಾಡಿ ಜೋಬಲ್ಲಿ ಇಟ್ಕೊಳ್ಳೋದು. ಅವ್ರೇನು ಹೇಳ್ತಾರೋ ಬೇಕಾದನ್ನು ಬರ್ಕೊಂಡು ಜೋಬಳಿಗೆ ಇಟ್ಕೊಳ್ಳೋದು, ಕೈ ಬೀಸ್ಕೊಂಡು ಕಾಲೇಜಿಗೆ ಹೋಗ್ತಿದ್ವಿ. ಇಂಥ ಒಂಥರ ಒಳ್ಳೆಯ ಸ್ಟೂಡೆಂಟು ಅಂತ ಹೇಳೋಂಗಿಲ್ಲ, ಕೆಟ್ಟ ಸ್ಟೂಡೆಂಟು ಅಂತ ಹೇಳ, ಈ ಥರದ್ದು ಪ್ಲೇಫುಲ್ ಸ್ಟೂಡೆಂಟ್ಸು. ಸ್ಟ್ಯಾಟಿಸ್ಟಿಕ್ಸು, PMST, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಕಾಂಬಿನೇಷನು. ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೃಷ್ಣರಾವ್ ಅಂತಿದ್ರು, ನಮ್ಮ ಕರೆದ್ಬಿಟ್ಟು, ಸುರೇಶ್, ನನಗೆ ನಿಮ್ಮ ಮೇಲೆ ಭಾಳ ಅಭಿಮಾನ. ಒಂದೇ ಒಂದು ಹೇಳ್ತೀನಿ, ನೀವು ನನ್ನ ಕ್ಲಾಸ್ ರೂಮಿಗೆ ಬಂದು ಪಾಠ ಕೇಳದೇ ಇದ್ರೂ ಪರವಾಗಿಲ್ಲ, ಯು ಪ್ಲೀಸ್ ಬಿ ಸೀಟೆಡ್. ನೀವು ಕೂತ್ಕೊಳ್ಳಿ, ತೂಕುಡಿಸಿ, ಚುಕ್ಕಿ ಆಟ ಆಡಿ, ನಾನು ಕೇಳೋದೇ ಇಲ್ಲ ನಿಮ್ಮನ್ನ. ಆದರೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಕೋರ್ಸ್ ನಾವ್ಯಾರೋ ನೀವ್ಯಾರೋ, ನಿಮ್ಮನ್ನು ನಾವು ಕೇಳಲ್ಲ, ನೀವು ನಮ್ಮನ್ನು ಕೇಳಲ್ಲ. ಅದರಿಂದ ಈ ಸಂಬಂಧಗಳು, ಗುರು ಶಿಷ್ಯನ ಸಂಬಂಧ
ಕ್ಲಾಸ್ ರೂಮಲ್ಲಿ ಇರಬೇಕು. ಕ್ಲಾಸ್ ರೂಮ್ ಅದರಿಂದ ದಯವಿಟ್ಟು ಇರಿ, ನಿಮಗೆ ರಿಫಾರ್ಮೇಷನ್ ಆಗುತ್ತೆ ಅಂತ ಅವ್ರು ಹೇಳಿದ ಮಾತು ಇವತ್ತು ನನಗೆ ತಲೆಯಲ್ಲಿ ಗುನುಗುತ್ತೆ. ಯಾಕೆ ಅಂತಂದರೆ ನಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಕ್ಲಾಸ್ ರೂಮ್ಸ್ ಅಂತ ಇದೆ, ಆಮೇಲೆ ನಮ್ಮ ಕ್ಲಾಸಸ್ ಅಂತ ಇದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿ ಏನೇ ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಲಿ ಅದನ್ನು ಮಾತ್ರ ಮಿಸ್ ಮಾಡಬಾರ್ದು. ಅವನು ಚೆನ್ನಾಗಿ ಮಾಡ್ತಾನೋ ಪಾಠ, ಚೆನ್ನಾಗಿ ಮಾಡೋದಿಲ್ವ, ಬಟ್ ಗಮನ ಇಟ್ಟು ಕೇಳಿದ್ರೆ ನಮಗೆ ತಲೆ ಇನ್ನೂ ನಮ್ಮ ಬುದ್ಧಿ ವಿಕಾಸಕ್ಕೆ ಭಾಳ ಒತ್ತು ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಅದು ನನ್ನ ಅನುಭವ. ನಾವು ವಿ ಹ್ಯಾವ್ ಮಿಸ್ಡ್ ಸೋ ಮೆನಿ ಕ್ಲಾಸಸ್ ಆ್ಯಂಡ್ ಸೋ ಮೆನಿ ಟೀಚರ್ಸ್ ಆ್ಯಂಡ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್. ಅಲ್ಲಿಂದ ಮತ್ತೆ BSc ಮಾಡಿದ್ರಿ. BSc ಮಾಡಿದೆ. ಜಾಬ್ ಮೊದಲು ಹೋದರು, ಏನು ಸಿನಿಮಾಕ್ಕೆ ಮೊದಲು ಬಂದರು? ಏನಾಯಿತು, ನಮ್ಮ ಅಣ್ಣ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿದ್ದ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿದ್ದಾಗ ನಾನು ಯೂನಿಯನ್ನು ಸ್ಟೂಡೆಂಟ್ ಲೀಡ್ರು ಅದು ಇದು ಅಂತ ಹೋದಾಗ ಅಲ್ಲೆಲ್ಲ ಹೊಡೆದಾಟಗಳು ಆಯಿತು, ಕೊಲೆಗಳು ಆಯಿತು, ಎಲ್ಲ ಆಯಿತು. ಎಲ್ಲ ನಾವು ಕಣ್ಣಿಂದ ನೋಡಿದ್ವಿ. ಇದೆಲ್ಲ ನೋಡಿದ್ರೆ ಅದು ಸುದ್ದಿ ಆಗ್ತಿತ್ತು. ಇವರು ಜನತಾ ಬಜಾರ್ ಏಷ್ಯಾಟಿಕ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಆಫೀಸು. ಇವರು ಅದೇ ಬಸ್ಸಲ್ಲಿ ಬರೋರು, ಆಫೀಸ್ ಮನೆಯಿಂದ ಆಫೀಸ್ಗೆ ಅದೇ ಟೈಮಿಗೆ ನಾವು ಹೊರಡುವ. ಆಮೇಲೆ ಏನು ಪೊಲೀಸ್ನವ್ರ ಮೇಲೆ ಗಲಾಟೆ, ಕಂಡಕ್ಟರ್ ಮೇಲೆ ಗಲಾಟೆ, ಇವೆಲ್ಲನೂ ನೋಡಿದ್ರು ಇವರು ನಮ್ಮ ಆಟಗಳನ್ನ. ಇವನ್ನ ಹಿಂಗೆ ಬಿಟ್ಟರೆ ಕಷ್ಟ. ಇವನು ಯಾವ್ದಾರು ಎಲ್ಲೆಚ್ಚು ಅಲ್ಲೆಲ್ಲ ಹೋಗ್ತಿದ್ವಿ. ಹೋಗಿ ಅವರು ಸ್ನೇಹಿತರುಗಳ ಜೊತೆ ಹೋಗೋದು, ಆಟೆ ಹೊಡೆಯೋದು, ಬರ್ತಾಯಿದ್ವಿ. ಯಾರ್ಯಾರೋ MLAಗಳು, ಯಾರ್ಯಾರೋ ಇದು ಜನರಲ್ ಹಾಸ್ಟ್ಲು ಅಲ್ಲೆಲ್ಲ ಓಡಾಡ್ತಿದ್ವಿ. ಇವನ್ನೆಲ್ಲ ರಾಜಕೀಯಕ್ಕೆ ಹೋಗ್ಬಿಟ್ರೆ ಕೈಗೆ ಸಿಗಲ್ಲ ಇವನು ಮನೆಗೆ ಅಂದ್ಬಿಟ್ಟು ಅವ್ರೇನು ಎಲ್ಲಾದರೂ ಒಂದು ಕಡೆ ಕೆಲಸ ಕೊಡಿಸ್ಬೇಕು ಅಂತ ಅವರ ಪ್ರಭಾವ ಉಪಯೋಗಿಸಿ ನನ್ನ ಬುದ್ಧಿವಂತಿಕೆಯಿಂದ ಇಂಟರ್ವ್ಯೂ ಕಳಿಸು. ನಾನು ಮೆರಿಟಲ್ಲಿ ಪಾಸ್ ಮಾಡಿದೆ. ಯಾವುದು ಇದರಲ್ಲಿ? DRDOಲ್ಲಿದ್ದಾಗ ಪಾಸ್ ಮಾಡಿ ಅಲ್ಲಿ ಟ್ರೇಸರಾಗಿ ಕೆಲಸಕ್ಕೆ ಸೇರಿಕೊಂಡು ಆಮೇಲೆ ಡ್ರಾಫ್ಟ್ಸ್ಮನ್ ಆಗಿ ಆಮೇಲೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಟೆಕ್ನಿಕಲ್ ಆಫೀಸರು ಆಗಿಬಿಟ್ಟೆ. ಕೆರಿಯರು ನನಗೆ ಅದೃಷ್ಟ ಏನು ಅಂತಂದರೆ ಬೆಂಗಳೂರಿನಲ್ಲಿ ಉಳಿಯೋದಕ್ಕೆ ಮತ್ತು ಕಲಾವಿದನಾಗಿ ಬೆಳೆಯೋದಕ್ಕೆ DRDO ಸಾಕ್ಷಿ ಆಯಿತು. ಮೊದಲು ನಿಮಗೆ ಫೈನಲ್ ಇಯರ್ BScಲಿ ಇದ್ದಾಗ ಕೋರ್ಸ್ ಇನ್ನೇನು ನೆಕ್ಸ್ಟ್ ಮಂತ್ ಎಕ್ಸಾಮು ಅಂದ ತಕ್ಷಣ ಈ ತಿಂಗಳೇ ಅಪಾಯಿಂಟ್ಮೆಂಟ್ ಆಗ್ಬಿಡ್ತು. ವಾಹ್, ನನಗೆ ನಿರುದ್ಯೋಗ ಸಮಸ್ಯೆ ನಾನು ನೋಡಲೇ ಇಲ್ಲ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ಇದ್ದುದರಿಂದ ಎಂಪ್ಲಾಯಿ. ಹೌದು, ಆ ಥರ ನಮ್ಮಣ್ಣ ನಾನು ನೋಡ್ತೀನಿ. AD ಇರ್ಬೋದು, GTR ಇರ್ಬೋದು, LRD ಇರ್ಬೋದು, HL ಇರ್ಬೋದು, ITI ಇರ್ಬೋದು, BL ಇರ್ಬೋದು, ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಅವರು ಒಂಥರ ಪರೋಕ್ಷವಾಗಿ ಕೆಲಸ ಕೊಡಿಸ್ದಂಗೆ ಆಗಿತ್ತು. ಎಲ್ಲ ಸಿಕ್ತೋರಲ್ಲಿ ಹೇಳೋದು, ನಿಮ್ಮ ಅಣ್ಣನಿಂದನೇ ನಮ್ಗೆ ಕೆಲಸ ಸಿಕ್ತಪ್ಪ, ನಿಮ್ಮ ಅಣ್ಣನಿಂದ ಕೆಲಸ ಸಿಕ್ತು, ನಮ್ಗೆ ಇಂಟರ್ವ್ಯೂ ಹಾಕ್ಸ್ಕೊಟ್ಟು ಮಾಡಿದ್ರು ಅಂತ. ಈಗ ಎಂಪ್ಲಾಯ್ಮೆಂಟ್ ಏನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏನು ಪವರ್ ಇಲ್ಲ, ಎಂಪ್ಲಾಯ್ಮೆಂಟೇ ಇಲ್ಲ, ಸರ್ಕಾರಿ ನೌಕರಿಗಳೇ ಇಲ್ಲ. ಯಾಕೆ ಇರ್ಬೋದು ಅಂತಂದರೆ ನೋಡಿ, ಯಾವುದೇ ಒಂದು ಸಂಸ್ಥೆ ಹಳೇದಾಗ್ತಾ ಆಗ್ತಾ ಜನನೂ ಹಳೇದಾಗ್ತಾರೆ, ಆಮೇಲೆ ಸೋಮಾರಿಗಳಾಗ್ತಾರೆ, ಕೆಲಸದ ಮೇಲೆ ಆಸಕ್ತಿ ಇರಲ್ಲ, ಶ್ರದ್ಧೆ ಇರಲ್ಲ, ಸಂಸ್ಥೆ ಹಾಳಾಗ್ತಾ ಬರುತ್ತೆ. ಆವಾಗ ಹೊಸ ಸಂಸ್ಥೆನ ಹುಟ್ಟಾಕುವಂಥದ್ದು ಸರ್ವೇ ಸಾಮಾನ್ಯ ಸಮಾಜದಲ್ಲಿ ಅದು ಅಪ್ಡೇಷನ್ ಆಗಲೇಬೇಕು. ಹಾಗಾಗಿ ಸರ್ಕಾರಿ ಸಂಸ್ಥೆಗಳು ಬಿಟ್ಟು ಪ್ರೈವೇಟ್ ಆರ್ಗನೈಸೇಷನ್ ಆಗಿದ್ದು ಇದೇ ಉದ್ದೇಶ ಅಂತ ನನಗನ್ಸುತ್ತೆ. ಕರೆಕ್ಟ್. ಎಷ್ಟೋ ನನ್ನ ಆಲೋಚನೆ, ಭ್ರಷ್ಟಾಚಾರ, ಕ್ವಾಲಿಟಿ ಕೆಲಸ ಇರಲ್ಲ. ನೀವೇನು DRDOದಲ್ಲಿದ್ರಿ, ಅದು ಸೆಂಟ್ರಲ್ ಗೌರ್ಮೆಂಟು, ಅದು ಸರ್. ಅಲ್ಲೂ ಕೂಡ ನಾನು ನೋಡ್ದಂಗೆ ನಾವು ನಾಟಕನೂ ಮಾಡ್ತಿದ್ವಿ, ಸಿನಿಮಾನೂ ಮಾಡ್ತಿದ್ವಿ. ನಾಟಕ ಮಾಡ್ತಾಯಿದ್ವಿ ಮಾತ್ರ ಆಫ್ಟರ್ ವರ್ಕಿಂಗ್ ಅವರ್ಸು ರವೀಂದ್ರ ಕಲಾಕ್ಷೇತ್ರ 4:45 ಆಫೀಸ್ ಬಿಟ್ಟರೆ 6 ಗಂಟೆಗೆ ರಿಹರ್ಸಲ್ಸು. ಸೀದಾ ರಿಹರ್ಸಲ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ನಾಟಕದ ಸೇವೆ, ರಂಗಭೂಮಿ ಸೇವೆ ಆ ಥರ ನಡೀತಾಯಿತ್ತು. ಆಮೇಲೆ ಆಫೀಸಲ್ಲೂ ಕೂಡ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾಯಿತ್ತು. ಅಲ್ಲೂ ಕೂಡ ನಾಟಕಗಳು ಮಾಡ್ತಿದ್ವಿ, ರೇಡಿಯೋ ಕಾರ್ಯಕ್ರಮ ಮಾಡ್ತಿದ್ವಿ. ಆಮೇಲೆ ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಸುಮಾರು ಸರಿ ನಾವೇ ನಾಟಕ ಬರೆದು ನಾವೇ ಅದನ್ನು ಪ್ರಸ್ತುತಪಡಿಸ್ತಾಯಿದ್ವಿ. ಆಮೇಲೆ ಅಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಮಾಡ್ತಿದ್ದೆ. ಆಮೇಲೆ ನಾನು ಕಲ್ಚರಲ್ ಸೊಸೈಟಿ ಸೆಕ್ರೆಟರಿ ಆದೆ, ರಾಜ್ಯೋತ್ಸವಗಳು ಮಾಡಿದೆ, ಮೇಡೆ ಮಾಡುವಾಗ ನಾನು ಓಡಾಡ್ತಿದ್ದೆ. ಈ ಅಂಬೇಡ್ಕರ್ ಜಯಂತಿ ಮಾಡುವಾಗಲೂ ಕೂಡ ಅವ್ರಿಗೂ ನಾನು ಹೆಲ್ಪ್ ಮಾಡ್ತಿದ್ದೆ. ಯಾವುದೇ ಗೆಸ್ಟ್ ಬರಬೇಕು ಅಂತಂದರೆ DRDOನಲ್ಲಿ ADನಲ್ಲಿ ಅವರು ನನ್ನ ಮೇಲೆ ಡಿಪೆಂಡ್ ಆಗ್ತಿದ್ರು ಅಂತ ಹೇಳಲ್ಲ, ನನ್ನ ಸಲಹೆಗಳು ಕೇಳ್ತಾಯಿದ್ರು. ಪ್ರತಿಯೊಬ್ಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಬರೋದಕ್ಕೆ ನಾನು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ. ಹಾಗೆ ರಂಗಭೂಮಿನಲ್ಲಿ ಆಫೀಸಲ್ಲಿ ಇತ್ಕೊಂಡೆ ಸಾವಿರಾರು ನಾಟಕಗಳ ಪ್ರದರ್ಶನದಲ್ಲಿ ಭಾಗಿಯಾದೆ. ಸುಮಾರು ಜನ ಡೈರೆಕ್ಟರ್ಸ್ ನೋಡಿದೆ. ನಾವು ಅಷ್ಟೊತ್ತಿಗಾಗಲೇ ನಾವು ಅಭಿನಯನ ಕರಗತ ಮಾಡ್ಕೊಂಡಿದ್ವಿ. ಸುಮಾರು ಜನ ಡೈರೆಕ್ಟರ್ಸ್ಗಳು ವರ್ಕ್ಶಾಪ್ ಮಾಡುವಾಗ ಹೊಸಬ್ರಿಗೆ ಕೆಲವರಿಗೆ ನೋಡಿ, ನೀವು ಅವ್ರನ್ನ ಫಾಲೋ ಮಾಡಬೇಕು, MN ಸುರೇಶನ ಫಾಲೋ ಮಾಡಬೇಕು. ಸುರೇಶ್ ಆನಗಳ್ಳಿಯವರು ಎಕ್ಸಾಂಪಲ್ ಕೊಡೋರು, ಕೆಲವರು ಎಕ್ಸಾಂಪಲ್ ಕೊಡೋರು.
ಆಮೇಲೆ ಯಾವುದೇ ಪಾತ್ರಕ್ಕೆ ಅಂದರೆ ನಮಗೆ ಸುರೇಶ್ ಬೇಕು ಅನ್ನೋರು. ಸುರೇಶ್ ಅಂತ ಹೋಗಿ ಯಾವ ಸುರೇಶ್ ಅಂದಾಗ ಮೂಗಿ ಉದ್ದ ಇದೆಯಲ್ಲ ಆ ಸುರೇಶ್ ಅಂದ್ರೆ ಆಮೇಲೆ ಮೂಗ್ ಸುರೇಶ್. ಈ ಥರ ಪರಿವರ್ತನೆ ಮೂಗಾಗ್ಬಿಡ್ತು. ಎಮ್ ಎನ್ ಸುರೇಶ್ ಹೋಗಿ ಈಗ ಇನ್ಷಿಯಲ್ ಅದೇ ಸೇರ್ಕೊಂಡಿದೆ. ಎಮ್ ಅಂದರೆ ಮೂಗು, ಎನ್ ಅಂದರೆ ನಾಸಿಕ. ಇಲ್ಲ ಇಂಗ್ಲೀಷಲ್ಲಿ ಹೇಳ್ತು ಅಂದರೆ ಎಮ್ ಅಂದರೆ ಎಮ್ಮೆ ಮಾರ್ಗೊಂಡಳ್ಳಿ, ಎನ್ ಅಂತಂದರೆ ನೋಸ್ ಆಗ್ಬಿಡುತ್ತೆ. ಈ ಥರ ಆಯಿತು. ಅದಾದಮೇಲೆ ನಾಟಕ ಮಾಡ್ತಾ ಇದ್ದಾಗ ಒಂದು ಸಂಬಂಧಗಳು ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ನಮ್ಮ ನಾಟಕದಲ್ಲೇ ಸುಮಾರು ಜನ ಕಲಾವಿದರುಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗೋರು. ಅವರು ಸುಮಾರು ಜನ ಆ್ಯಕ್ಟ್ ಮಾಡ್ತಿದ್ರು. ವೆಂಕಿ, ನಾಗೇಂದ್ರ ಶಾ ಸುಮಾರು ಜನ ಅವಾಗ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಸೀರಿಯಲ್ ನೋಡ್ತಿರಲ್ಲ, ಈ ನಮ್ಮ ನಾಟಕದಲ್ಲಿ ಪಾತ್ರ ಮಾಡ್ತಾರಲ್ಲ, ಹೋದ ತಕ್ಷಣ ಒಂಥರ ಕಲರ್ಫುಲ್ ಶಾಜಿ ನೀವು ಅದರಲ್ಲಿ ಮಾಡಿದ್ರಿ, ಹೌದು ಇಂಟ್ರೆಸ್ಟ್ ಇದೆಯಾ ಅಂದರು. ಇಂಟ್ರೆಸ್ಟ್ ಇದೆ. ಆಮೇಲೆ ನೀವು ಯಾರು ಇದ್ರಿ, ನೀವೊಂದು ಇಬ್ಬರು ಇದ್ದಾರಲ್ಲ, ಇಬ್ಬರು ಬಂದ್ಬಿಡಿ ಇಂಥ ದಿನ ಶೂಟಿಂಗು ಇರ್ತದೆ ಬನ್ನಿ. ಅಲ್ಲೆಲ್ಲ ಚೇಂಬರ್ ಎದುರುಗಡೆ ಯಾವುದೋ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ 8ನೇ ಫ್ಲೋರೋ ಎಲ್ಲ ಒಂದು ಕಡೆ ಶೂಟಿಂಗು. ಮೊದಲನೇ ಸೀರಿಯಲ್ಲು, ಮೊದಲನೇ ಎಪಿಸೋಡು. ಕಲ್ಪನಾ ರೆಡ್ಡಿ ಅಂತ ಒಬ್ಬರು ಆರ್ಟಿಸ್ಟು, ರಮೇಶ್ ಅರವಿಂದು, ನಾನು, ನನ್ನ ಜೊತೆ ಒಬ್ಬ ಕುಂಜಪ್ಪ ಅಂತ. ರಮೇಶ್ ಅರವಿಂದು ಇದ್ರಾ? ಸೀರಿಯಲ್ ರಮೇಶ್ ಅರವಿಂದು. ಅದು ಒಂದೊಂದು ಎಪಿಸೋಡ್ ಒಂದೊಂದು ಕತೆ ಮಾಡಿದ್ದು. ರಮೇಶ್ ಅರವಿಂದ ಆ್ಯಕ್ಟ್ ಮಾಡಿದ್ದು. ಹಿಂಗಿರುವಾಗ ಅಲ್ಲಿಂದ ಬಂತು. ಅದಾದಮೇಲೆ ಸಿನಿಮಾ ಮಾಡ್ತೀನಿ ರೀ ಅಂದರು. ಮಾಡ್ತೀನಿ ಸರ್ ಅಂತಂದು. PH ವಿಶ್ವನಾಥ್. ಸರಿ, ನನಗೆ ಏನು ನಿದ್ದೆನೇ ಇಲ್ಲ ರಾತ್ರಿ. ನಾಳೆ ಸಿನಿಮಾ, ಮೊದಲನೇ ಸರಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಅತಿ ಮಧುರ ಅನುರಾಗ ಅಂತ ಕಾಶಿನಾಥ್ ಹೀರೋ, ಪಂಚಮಿ ಕಾಶಿನಾಥ್ ಇವರೆಲ್ಲ ಮಾಡಿದರು. ಸರಿ, ಅಲ್ಲೆಲ್ಲೋ ಬನಶಂಕರಿ ಹತ್ರ ಎಲ್ಲೋ ಒಂದು ಕಡೆ ಬರೋಕ್ಕೆ ಹೇಳಿದ್ರು. ನಾನು ಬಸ್ ಹತ್ತಿ ಹೋದೆ. ಅವಾಗ ಬಸ್ ಹತ್ತಿ ಹೋಗಿ ಅಲ್ಲೆಲ್ಲ ಎಳೆದು ನಡ್ಕೊಂಡು ಹೋದೆ. ಅಲ್ಲೆಲ್ಲ ಶೂಟಿಂಗ್ ನಡೀತಾಯಿದ್ರೆ ಅಲ್ಲಿ ಎಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ಕೂತ್ಕೊಳ್ಳೋದು ಇವೆಲ್ಲ ಗೊತ್ತೇ ಇರಲಿಲ್ಲ. ಸುಮ್ಮನೆ ಎಲ್ಲ ಒಂದು ಕಡೆ ನಿಂತಿದ್ರೆ ಅವನು ಪ್ರೊಡಕ್ಷನ್ನು ಹುಡುಗ, ಅವನು ಸ್ಟವ್ ಇಟ್ಕೊಂಡು ಕಾಫಿ ಏನೋ ಮಾಡ್ತಾಯಿದ್ದ. ರೇ ಸ್ವಾಮಿ, ಏನು ನಿಮಗೆ ಆ ಕಡೆ ಹೋಗಿ ಅನ್ನೋನು. ನೀವು ಯಾರೋ ಹಿಂಗೆ ಅಂತಾನಲ್ಲ ಅಂತ ಅಂದ್ಬಿಟ್ಟು. ಸರಿಯಪ್ಪ, ಏನೋ ಫಸ್ಟ್ ಟೈಮ್ ಬಂದಿದ್ದೀನಿ, ಯಾರ ಹತ್ರ ಏನೇನು ಬಯಸ್ಕೋಬೇಕು ಗೊತ್ತಿಲ್ಲ, ಪುಕ ಅಂತಿದೆ. ಆಮೇಲೆ ಯಾರೇ ನೀವು ಬರ್ರಿ ಇಲ್ಲಿ, ನಿಮಗೊಂದು ಇದು ಹಾಕ್ಕೊಳ್ರಿ ಇದು ಅಂದರು. ಪ್ಯಾಂಟಿ ಶರ್ಟ್ ಹಾಕ್ಕೊಳ್ರಿ ಇದು. ನಾನು ಏನದು ಪೊಲೀಸ್ದು ಹಾಕ್ಕೊಳ್ರಿ ಅದು. ಅದು ಪ್ಯಾಂಟ್ ಹಿಂಗೆ ಹಾಕ್ಕೊಂಡ್ರೆ ಅದು ಹಿಂಗೆ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ, ಲೂಸು. ಅವನು ಬಿಚ್ಕೊಡ್ರಿ ಅಂತಂದು. ಅವನು ಹಿಂದ್ಗಡೆಯಿಂದ ಲಿಯಾಕ್ಷನ್ ಮಾಡ್ದ, ಹೊಲ್ದ ಎಲ್ಲೆಲ್ಲೋ ಪಿನ್ ಹಾಕ್ಬಿಟ್ಟು ನಿಲ್ಲಿಸ್ದ. ಆಮೇಲೆ PH ವಿಶ್ವನಾಥ್ ಬಂದರು. ಯಾರ್ರೀ ಅವರು ಕಾಮಿಡಿ ಕ್ಯಾರೆಕ್ಟರ್ ಮಾಡೋರು? ಸುರೇಶ್ ಅಂತ ಸರ್. ಹೌದಾ, ಯಾರು ಅಲ್ಲಿ ನಿಂತಿರಲ್ಲ ಅವರಾ? ಅವರು ಏನು ಒಳ್ಳೆ ಅಷ್ಟು ಸೀರಿಯಸ್ ಆಗಿದ್ದಾರೆ, ಕಾಮಿಡಿ ಮಾಡ್ತಾರೆ ರೀ. ಅವರು ನೋಡೋದು. ಆಮೇಲೆ ಕರೀರಿ, ನಿಂತ್ಕೊಳ್ಳಿ. ಅಲ್ರಿ, ಅವನು ವಾಚ್ಮನ್ದೇ ಡ್ರೆಸ್ಸು ಅಷ್ಟು ಚೆನ್ನಾಗಿದೆ, ಇವ್ನು ನೋಡ್ರಿ ಎಲ್ಲೆಲ್ಲ ಹೊಲಿಗೆ ಹಾಕಿದ್ಯಲ್ಲಪ್ಪ ನೀನು, ಬೇರೆದು ಹಾಕಿದ್ದು ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ನಿಲ್ಲಿಸಿದ್ರು. ಆಮೇಲೆ ಏನು ಮಾತಾಡಲ್ಲ. ಬನ್ನಿ ಇವರೇ, ಬನ್ನಿ ನೋಡಿ, ಇವ್ರು ಚೇಂಜ್ ಮಾಡ್ಕೊಂಡು ಹೋಗ್ತಿರೋದು ಅದು ಇದು ಕತೆ ಹೇಳೋದು. ಸೈಕಲ್ ಹೊಡ್ಕೊಂಡು ಹೋಗ್ತೀರಿ, ಬರ್ತಾನೆ, ಬೀಳ್ತೀರಿ, ಚೇಂಜ್ ಮಾಡ್ಕೊಂಡು ಹೋಗ್ಬೇಕು, ನೀವು ಓಡೋಗ್ಬೇಕು ನೀವು. ಸರಿ, ಕಾಶಿನಾಥ್ ಆ ಕಡೆಯಿಂದ ಓಡಿ ಬರ್ತಾಯಿದ್ದಾರೆ, ಈ ಕಡೆಯಿಂದ ಸೈಕಲ್ ಹೊಡೆದೆ, ಹೋಗಿದೆ, ಡಿಕ್ಕಿ ಹೊಡೆದೆ, ಬಿದ್ದು ನೆಗೆದು ಫೋಟೋ ನೋಡ್ತೀನಿ. ಯಾವ ಥರ ಇವನೇ ಅಂದ್ಬಿಟ್ಟು ಇವನೇ 10,000 ಅಂತ ಓಡಿದೆ. ಸೀನ್ ಅದು ಒಂದೇ ಟೇಕು, ಒಂದೇ ಶಾಟಲ್ಲಿ ಆಗೋಯ್ತು. ಆದ ತಕ್ಷಣ ಅವನು ನನಗೆ ಯಾವಾಗ ಬಂದ ತಕ್ಷಣ ಅವನು ಈ ಕಡೆ ಬಂದರೆ ಆ ಕಡೆ ಹೋಗಿ ನಿಂತ್ಕೊಳ್ರಿ ಇನ್ನಲ್ಲ. ಅವ್ನು ಬಂದ್ಬಿಟ್ಟು ಸರ್ ಕಾಫಿ ತೊಗೊಳ್ಳಿ ಸರ್ ಅಂತ ಶಾಕ್ ಆಗಿಬಿಡ್ತು ಅವನಿಗೆ. ಕಾಂಪ್ಲಿಮೆಂಟ್ ನೋಡಿ, ಫಸ್ಟ್ ಶಾಟ್ ಫಸ್ಟ್ ಸೀನು, ಆ ಕಾಂಪ್ಲಿಮೆಂಟ್ರು ಒಂದು ಕಾಫಿ ಮರ್ಯಾದೆ ಮನುಷ್ಯನಿಗೆ ಅಷ್ಟೇ. ಎಲ್ಲಿ ನಾವು ಸ್ಕೋರ್ ಮಾಡ್ತೀವಿ, ವಾಟ್ ಎವರ್ ಮೇ ಬಿ ದಿ ಫೀಲ್ಡ್, ಯಾವುದೊಂದು ನಾವು ಬರೀ ಕಲಾವಿದರಾಗಿ ಅಷ್ಟೇ ಅಲ್ಲ, ಎನಿ ಪ್ರೊಫೆಷನಲ್ಲಿ ಸ್ಕೋರ್ ಮಾಡಿದ ತಕ್ಷಣ ಮರ್ಯಾದೆ ಸಿಗೋದು ಯಾವಾಗ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಫಸ್ಟ್ ಕಾಮಿಡಿ ಸೀನ್ ಮಾಡಿದ್ವಿ. ಬೇಸಿಕಲಿ ನಿಮಗೆ ಸೀರಿಯಸ್ನೆಸ್ ಇತ್ತು, DRDOದಲ್ಲಿದ್ದಿರಿ, ನಾಟಕಗಳು ಮಾಡ್ಕೊಂಡು ಬಂದಿದ್ರಿ. ಕಾಮಿಡಿ ಕ್ಯಾರೆಕ್ಟರ್ ಅಂತ ಡಿಸೈಡ್ ಮಾಡಿದವ್ರು ಯಾರು? ಅವರು ನಮ್ಮ ಫೀಚರ್ಸ್ ನೋಡಿ, ಫಿಸಿಕಲ್ ಫೀಚರ್ಸ್ ನೋಡಿ ಕಾಮಿಡಿ ಮಾಡ್ತಾರೆ ಅಂತ ಇಟ್ಕೊಂಡ್ರು. ಯಾರು? ಡೈರೆಕ್ಟ್ರು. ಮತ್ತು ನಾನು ಇಂಟ್ರೊಡ್ಯೂಸ್ ಮಾಡಿದ್ರು ನಾಗೇಂದ್ರ ಶಾ. ಅದು ಆ ಥರನೇ ಆಗಿದೆ. ಆದರೆ ನಾಗೇಂದ್ರ ಶಾದು ನಿಮ್ಮದು ರಿಸೆಂಬ್ಲೆನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಥರನೇ ಇತ್ತಲ್ಲ? ಒಂದು ಸ್ವಲ್ಪ ಇತ್ತು. ಬಟ್ ಒಂದು ಶೇಪು ಸೈಜು ಎಲ್ಲ ಬೇರೆ ಬೇರೆ.
ಅವರು ಒಳ್ಳೆ ಆ್ಯಕ್ಟ್ರು. ಆಮೇಲೆ ಸುರೇಶ್ ಹಾನಗಳ್ಳಿ ಅಂತ ಡೈರೆಕ್ಟ್ ಇದ್ರಲ್ಲ, ಅವಾಗೊಂದು ಪ್ರಯೋಗರಂಗ ಅಂತ ನಾಗರಾಜ ಮೂರ್ತಿ ಕಾಲೇಜ್ ಬಿಟ್ಟ ಮೇಲೆ ನನಗೆ ಕಲಾಕ್ಷೇತ್ರದಲ್ಲಿ ಸಿಕ್ಕಿದ್ರು ತುಂಬ ವರ್ಷಗಳು. ಅವನು ಸಿಕ್ಕಂಥ ಕತ್ಲೆಯಲ್ಲಿ ಬಿ ವಿ ರಾಜಾರಾಮು, ನಾಗರಾಜ ಮೂರ್ತಿ ಇವರೆಲ್ಲ ಇದ್ದಾರೆ, ಶೀಲ್ಡ್ಗಳೆಲ್ಲ ಜೋಡಿಸ್ತಾಯಿದ್ರು ಕಲಾಕ್ಷೇತ್ರದೊಳಗೆ. ಸೀದಾ ಅವ್ದು ಏನೋ ನಡೀತಾ ಇದೆ ಅಂತ ಕತ್ಲೆಯಲ್ಲಿ ನೋಡಿದ್ರೆ ಯಾರಿದು ಯಾವ ಮೂಗುದ ಇದೆಯಲ್ಲ ಏನೋ, ಸುರೇಶ, ರಾಜ್ಕುಮಾರ್ ಅಂತ ಕರೆಯೋರು ಕಾಲೇಜಲ್ಲಿ. ಸರಿ ನೋಡ್ಬಿಟ್ಟು, ಏನೋ ಬದುಕಿದ್ಯಾನೋ ಸತ್ತೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ದಾನೋ ಅಂತ ಅಂದ ನಾಗರಾಜ ಮೂರ್ತಿ. ಹಿಂಗೆ ಕೇಳ್ತೀಯಲ್ಲಿ ಅಂತಂದೆ. ನೋಡೋ, ನನ್ನ ಜೊತೆ ಇರು, ಇವತ್ತಿರ್ಬೇಕು ಜೊತೆಲಿ, ಗೊತ್ತಾಯಿತು, ಒಳ್ಳೆ ಕಾರ್ಯಕ್ರಮ ಇದೆ, ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನು ನಾವು ಮಾಡಿದ್ವಲ್ಲ. ನಾನು ಉಳ್ಳಾಳ್ ಶೆಡ್ಡಲ್ಲಿ ಇವನೇ ನಾಟಕ ಡೈರೆಕ್ಟ್ ಮಾಡಿದ್ದ, ಧನ್ವಂತರಿ ಚಿಕಿತ್ಸೆ ಅನ್ನೋ ನಾಟಕದಲ್ಲಿ ಪಾತ್ರ ಮಾಡಿದ್ದೆ, ಇವನೇ ಡೈರೆಕ್ಟ್ರು. ಕಾಲೇಜಿಂದ ಎಂಟ್ರಿ ತೊಗೊಂಡಿದ್ದೆ, ಅದು ಪಾತ್ರ ಮಾಡಿದ್ದೆ ನಾನು. ಕಾಲೇಜ್ ಕಾಂಪಿಟೇಷನ್ಸಲ್ಲಿ ಎಂಟ್ರಿ ಆಗಿದೆ. ಅಲ್ಲಿ ನೋಡಿದ್ರೆ ಕಾಲೇಜ್ ಕಂಪ್ಲೀಟಾಗಿ ಕೆಲಸಕ್ಕೆ ಸೇರಿ 3 ವರ್ಷ ಆದಮೇಲೆ ಕಲಾಕ್ಷೇತ್ರಕ್ಕೆ ಹಿಂಗೆ ಬಂದೆ, ಇವನು ಸಿಕ್ಬಿಟ್ಟ. ಏನೋ ಸದ್ಯ ಎಷ್ಟು ವರ್ಷ ಆಗಿತ್ತು ನೋಡಿ ಎಂಥ ಕೆಲಸ ಆಗೋಯ್ತು ನೀನು. ಅಷ್ಟೇ ನಾನು ಅಂದ್ಕೊಂಡೆ, ನಿನಗೆ ಆಸ್ತಮಾ ಇತ್ತಲ್ಲಪ್ಪ, ಅದಕ್ಕೆ ಸತ್ತೋಗ್ಬಿಟ್ಟಿದ್ಯಾ ಅಂದ್ಕೊಂಡೆ, ಉಸಿರಾಟ ಕಷ್ಟ ಅಲ್ವ ನಿನಗೆ ಅಂತ. ಸರಿ, ಆಮೇಲೆ ಅವತ್ತಿಂದ ಅಲ್ಲಿ ಕಲಾಕ್ಷೇತ್ರಕ್ಕೆ ಹೋಗಕ್ಕೆ ಶುರು. ಒಬ್ಬ ಗೆಳೆಯ ಸಿಗ್ತಾ ಕಲಾಕ್ಷೇತ್ರದಲ್ಲಿ. ನನಗೆ ಕಾಲ ಕಳೆಯೋಕೆ ಒಬ್ಬ ಗೆಳೆಯರು ಸಿಕ್ಬಿಟ್ರೆ ನಾವು ಎಲ್ಲಿಂದ್ರೆ ಅಲ್ಲಿ ಕಾಲ ಕಳೆದ್ಬಿಡ್ತೀವಿ. ಅದೇನು ಬೀದಿ ಆಗ್ಬೋದು, ಇಲ್ಲ ಇನ್ಯಾವುದೋ. ಅಷ್ಟು ಚೆನ್ನಾಗಿರೋ ಉದ್ದೇಶಿಕರು ಒಳಗಿರೋ ಕಲಾತ್ಮಕತೆ, ಸಿಂಪ್ಲಿಸಿಟಿ ಹೋಗಲಿಲ್ಲಲ್ಲ ಸರ್. ಏನೇ ಆಗಲಿ, ಮನುಷ್ಯ ಮೂಲಭೂತವಾಗಿ ಹುಟ್ಟಿದ್ದು ಲಕ್ಷಣಗಳಿರ್ತಾವಲ್ಲ, ಅದು ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ಲ.